ಎಲ್ಲರಿಗೂ ನಮಸ್ಕಾರ. ಈ ಶುಭ ದಿನದ ಶುಭಾಶಯಗಳು ಪ್ರತಿಯೊಬ್ಬರಿಗೂ. ಮಿತ್ರರೇ, ಬಂಧುಗಳೇ, ಈ ದಿನ ನಮಗೆ ಅಲಂಗಾರು, ಮೂಡುಬಿದ್ರೆ ಆಸುಪಾಸಿನ ಪರಿಸರಕ್ಕೆ ವಿಶೇಷ ದಿನವೆಂದೇ ಹೇಳಬಹುದು. ಎರಡು ಸಮಾಜಮುಖಿ ಸೇವಾ ಹಿರಿತನದ ಸಂಸ್ಥೆಗಳು ಜೊತೆಗೂಡಿ ಈ ಪರಿಸರಕ್ಕೆ ಅಗತ್ಯವಾದ ವರ ಬೂನ್ ನೀಡುತ್ತಿವೆ ಎಂದೇ ನಾವು ಇವತ್ತು ಹೇಳಬಹುದು. ರೋಗಿಗಳ ಶುಶ್ರೂಷಾ ಸೇವೆಯಲ್ಲಿ ಮೌಂಟ್ ರೋಸರಿ ಆಸ್ಪತ್ರೆಯು ಸದಾ ಮುಂಚೂಣಿಯಲ್ಲಿದ್ದರೆ, ವಿಮಾ ವ್ಯವಹಾರದ ಮೂಲಕ ಗ್ರಾಹಕ ಸೇವೆಯಲ್ಲಿ LICಯು ದೇಶದಲ್ಲೇ ಅಗ್ರಸ್ಥಾನದಲ್ಲಿದೆ. ಮಾತ್ರವಲ್ಲದೆ ಮಾನವೀಯ ದೃಷ್ಟಿಕೋನವಿಟ್ಟು ಸಮಾಜಕ್ಕೆ, ದೇಶಕ್ಕೆ ಕೊಡುಗೆ ನೀಡುವುದರಲ್ಲಿಯೂ ತುಂಬ ಮುಂದಿದೆ ಎಂದು ಹೇಳಬಹುದು. ಈ ದಿನ LIC ಗೋಲ್ಡನ್ ಜುಬಿಲಿ ಫೌಂಡೇಶನ್ ಮುಖಾಂತರ ನಮ್ಮ ಮೌಂಟ್ ರೋಸರಿ ಹಾಸ್ಪಿಟಲ್ಗೆ ತುಂಬ ಅಗತ್ಯವೆನಿಸಿದಂಥ ಮೆಡಿಕಲ್ ಆಂಬ್ಯುಲೆನ್ಸ್ ವಾಹನವನ್ನು ಹಸ್ತಾಂತರಿಸುವ ಈ ಕಾರ್ಯಕ್ರಮ ಇಲ್ಲಿ ನಡೆಯುವುದು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನಮ್ಮ ಬಂಧು ಮಿತ್ರರಿಗೆ ಹಾಗೂ LICಯ ಉಡುಪಿಯಿಂದ, ಕಾರ್ಕಳ, ಮೂಡುಬಿದಿರೆಯಿಂದ ಬಂದಿರುವ ಹಿರಿಯ ಅಧಿಕಾರಿಗಳು, ಹಾಗೆ ನಮ್ಮ ಫೌಂಡರ್ ಹಾಗೂ ನಮ್ಮ ಎಲ್ಲ ಬಂಧು ಮಿತ್ರರು ಎಲ್ಲರಿಗೂ ಈ ಶುಭ ದಿನದ ಶುಭಾಶಯಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬಂಧುಗಳೇ, ನಮ್ಮ ಜೊತೆ ಈ ದಿನ ನಮ್ಮ ಆಸ್ಪತ್ರೆಯ ಫೌಂಡರ್ ವಂದನೀಯ ರೆವರೆಂಡ್ ಫಾದರ್ ಮೊನ್ಸಿಂಜರ್ ಎಡ್ವಿನ್ ಸಿ ಪಿಂಟೋ ಬಹಳ ಹಿರಿಯರು ಹಾಗೂ ನಮ್ಮ ಜೊತೆ ಇರುವುದು ನಮಗೆ ನಿಜವಾಗಿ ದೇವರ ಆಶೀರ್ವಾದವೇ ಎಂದು ಹೇಳಬಹುದು. ಹಾಗೆ ನಮ್ಮ ಜೊತೆ LIC ಉಡುಪಿ ಡಿವಿಷನಲ್ ಆಫೀಸಿನ ಸೀನಿಯರ್ ಡಿವಿಷನಲ್ ಮ್ಯಾನೇಜರ್ ಮೇಡಮ್ ಬಿಂದು ರಾಬರ್ಟ್ ಅವರ ಜೊತೆ ಇದ್ದಾರೆ. ಹಾಗೆ ನಮ್ಮ ಈ ವಲಯದ ಕಾರ್ಪೊರೇಟರ್, ಸಮಾಜ ಸೇವಕರು ಹಾಗೂ ನಮ್ಮ ಆಸ್ಪತ್ರೆಯ ಎಲ್ಲ ಕಾರ್ಯಗಳಲ್ಲಿ ನಿರತರು, ಬಿಲ್ಡಿಂಗ್ ಕಮಿಟಿ, ಅಡ್ವೈಸರಿ ಕಮಿಟಿ ಸದಸ್ಯರು ಶ್ರೀಯುತ PK ಥಾಮಸ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಉಡುಪಿ ಡಿವಿಷನ್ ಆಫೀಸಿನಿಂದ ನಮ್ಮ ಜೊತೆಯಲ್ಲಿ ಬಂದವರು ಶ್ರೀ ಸದಾನಂದ ಕಾಮತ್, ಮ್ಯಾನೇಜರ್ ಸೇಲ್ಸ್, ಹಾಗೆ ಶ್ರೀ ಮೋಹನ್ ದಾಸ್, ಮ್ಯಾನೇಜರ್ ಹೆಲ್ತ್ ಇನ್ಶೂರೆನ್ಸ್, ಹಾಗೆ ಕಾರ್ಕಳ ಬ್ರಾಂಚಿನ ಚೀಫ್ ಮ್ಯಾನೇಜರ್, ಮುಖ್ಯ ವ್ಯವಸ್ಥಾಪಕರು ಶ್ರೀಯುತ ರಮೇಶ್ ಭಟ್ ನಮ್ಮ ಜೊತೆ ಇದ್ದಾರೆ. ಹಾಗೆ ಮೂಡುಬಿದಿರೆ ಸ್ಯಾಟಲೈಟ್ ಬ್ರಾಂಚಿನ ಮ್ಯಾನೇಜರ್ ಶ್ರೀ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಶ್ರೀ ಚಂದ್ರಶೇಖರ್, CEO MCS ಬ್ಯಾಂಕ್ ಮೂಡುಬಿದಿರೆ, ಇದರ CEO ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ನಮ್ಮದೇ ಆಸ್ಪತ್ರೆಯ ಡೈರೆಕ್ಟರ್ ಸಿಸ್ಟರ್ ಪ್ರೆಸಿಲ್ಲಾ ಡಿಮೆಲ್ಲೋ ಹಾಗೂ ಡಾಕ್ಟರ್ ಕೇಶವ್ ಚಂದ್ರ ತೇಜಸ್ವಿ ಫಿಸಿಷಿಯನ್, ಇವರು ನಮ್ಮ ಜೊತೆ ಇದ್ದಾರೆ. ಎಲ್ಲ ಅತಿಥಿಗಳು, ಗಣ್ಯರು, ರೆವರೆಂಡ್ ಫಾದರ್ ಮೇಡಮ್ ಬಿಂದು ರಾಬರ್ಟ್ ಹಾಗೂ ನಮ್ಮ ಎಲ್ಲ ಅತಿಥಿ ಗಣ್ಯರು ವೇದಿಕೆಗೆ ಬಂದು ಆಸನ ಸ್ವೀಕರಿಸಬೇಕು. ಈ ಕಾರ್ಯಕ್ರಮ ಆರಂಭಿಸಲು ನಮಗೆ ಅನುವು ಮಾಡಿಕೊಡಬೇಕೆಂದು ನಿಮ್ಮಲ್ಲಿ ವಿನಂತಿ ಮಾಡುತ್ತೇನೆ. ಪ್ಲೀಸ್ ಕಮ್. ಚಪ್ಪಳೆಯ ಜೊತೆ ಎಲ್ಲ ಬಂಧು ಮಿತ್ರರಲ್ಲಿ, ಗಣ್ಯರಲ್ಲಿ ವಿನಂತಿ ಇದೆ, ವೇದಿಕೆಗೆ ನಮ್ಮ ಅತಿಥಿಗಳು ಮುಂದೆ ಬರುತ್ತಿರುವಾಗ ಚಪ್ಪಳೆಯ ಜೊತೆ ಅವರನ್ನು ವೇದಿಕೆಯ ಮೇಲೆ ನಾವು ಜೋರಾದ ಚಪ್ಪಳೆಯ ಜೊತೆ ನಮ್ಮ ಎಲ್ಲ ಅತಿಥಿ ಗಣ್ಯರಿಗೆ ಚಪ್ಪಳೆಯ ಮೂಲಕ ಒಂದು ಸಲ ಸ್ವಾಗತ ನೀಡುವ. ದೇವರನ್ನು ನಮ್ಮ ಜೊತೆ, ದೇವರು ಇದ್ದರೆ ನಮ್ಮ ಎಲ್ಲ ಕಾರ್ಯಗಳಿಗೆ ಸುಸಾಂಗವಾಗಿ ನಡೆಯುತ್ತದೆ. ಮಾತ್ರ ಅಲ್ಲ, ಅವರ ಆಶೀರ್ವಾದ ಅತಿ ಮುಖ್ಯ, ಅದು ನಮಗೆಲ್ಲರಿಗೂ ಗೊತ್ತಿದೆ. ಸಿಸ್ಟರ್ಸ್ ಆಫ್ ಮೌಂಟ್ ರೋಸರಿ ಇವರಲ್ಲಿ ವಿನಂತಿ ಇದೆ, ಪ್ರಾರ್ಥನಾ ಗೀತೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ದೇವರ ಆಶೀರ್ವಾದ ನಾವು ಬೇಡಿಕೊಳ್ಳುವ. ಎಲ್ಲ ಬಂಧು ಮಿತ್ರ ಅತಿಥಿಗಳಲ್ಲಿ ವಿನಂತಿ ಇದೆ, ಎದ್ದು ನಿಂತು ಈ ಪ್ರಾರ್ಥನಾ ವಿಧಿಯಲ್ಲಿ ನಾವು ಭಾಗವಹಿಸೋಣ. ಬಾಳ ದೋಣಿಯಲ್ಲಿ ಪಯಣಿಕರಾದ ನಾವು ನಮ್ಮ ಉಗಮ ಹಾಗೂ ಶಿಖರವಾಗಿರುವ ಕರ್ತರಲ್ಲಿ ನಮ್ಮ ಪಯಣವನ್ನು ಮುಂದುವರಿಸುತ್ತಿದ್ದೇವೆ. ಮುಕ್ತಿ ಪಥದಲ್ಲಿ ನಮ್ಮನ್ನು ನಡೆಸಿ ಸ್ವರ್ಗೀಯ ಬಂದರಿಗೆ ಸುರಕ್ಷಿತವಾಗಿ ತಲುಪಿಸಲು ನಾವೆಲ್ಲರೂ ಪ್ರಾರ್ಥಿಸೋಣ. ಬಾಳ ದೋಣಿಯಲ್ಲಿ ಕಾಯೋ ಹೇ ದೇವಾ, ನಡೆಸು ಮುಂದಕ್ಕೆ ಮುಕ್ತಿ ಪಥದಲ್ಲಿ ಪ್ರಾರ್ಥಿಪೆನು ದೇವಾ. ಬಾಳ ದೋಣಿಯಲ್ಲಿ ಕಾಯೋ ಹೇ ದೇವಾ, ನಡೆಸು ಮುಂದಕ್ಕೆ ಮುಕ್ತಿ ಪಥದಲ್ಲಿ
ಪಥದಲ್ಲಿ ಪ್ರಾರ್ಥಿಪೆನು ದೇವಾ. ಸುಪ್ರಭಾತದಿ ನಿನ್ನ ಸ್ತುತಿಸುವೆ ಕರ್ತ ಹೇ ದೇವಾ. ಭಕ್ತಿ ಭಾವದಿ ನಿನ್ನ ಪೂಜಿಪೆ ಸ್ವಾಮಿ ಹೇ ದೇವಾ. ಸುಪ್ರಭಾತದಿ ನಿನ್ನ ಸ್ತುತಿಸುವೆ ಕರ್ತ ಹೇ ದೇವಾ. ಭಕ್ತಿ ಭಾವದಿ ನಿನ್ನ ಪೂಜಿಪೆ ಸ್ವಾಮಿ ಹೇ ದೇವಾ. ಬಾಳು ದೋಣಿಯಲಿ ಕಾಯೋ ಹೇ ದೇವಾ. ನಡೆಸು ಮುಂದಕ್ಕೆ ಮುಕ್ತಿ ಪಥದಲ್ಲಿ ಪ್ರಾರ್ಥಿಪೆನು ದೇವಾ. ಬಾಳ ದೋಣಿಯಲಿ ಕಾಯೋ ಹೇ ದೇವಾ. ನಡೆಸು ಮುಂದಕ್ಕೆ ಮುಕ್ತಿ ಪಥದಲ್ಲಿ ಪ್ರಾರ್ಥಿಪೆನು ದೇವಾ. ಮುಕ್ತಿ ಮಾರ್ಗದಿ ನಿನ್ನ ನರಸುವೆ ರಕ್ಷಿಸೋ ದೇವಾ. ದಿವ್ಯ ಸನ್ನಿಧಿ ನಿನ್ನ ಬಯಸುವೆ ಪಾಲಿಸೋ ದೇವಾ. ಮುಕ್ತಿ ಮಾರ್ಗದಿ ನಿನ್ನ ನರಸುವೆ ರಕ್ಷಿಸೋ ದೇವಾ. ದಿವ್ಯ ಸನ್ನಿಧಿ ನಿನ್ನ ಬಯಸುವೆ ಪಾಲಿಸೋ ದೇವಾ. ಬಾಳ ದೋಣಿಯಲಿ ಕಾಯೋ ಹೇ ದೇವಾ. ನಡೆಸು ಮುಂದಕ್ಕೆ ಮುಕ್ತಿ ಪಥದಲ್ಲಿ ಪ್ರಾರ್ಥಿಪೆನು ದೇವಾ. ಬಾಳ ದೋಣಿಯಲಿ ಕಾಯೋ ಹೇ ದೇವಾ. ನಡೆಸು ಮುಂದಕ್ಕೆ ಮುಕ್ತಿ ಪಥದಲ್ಲಿ ಪ್ರಾರ್ಥಿಪೆನು ದೇವಾ. ಧನ್ಯವಾದಗಳು ಸಿಸ್ಟರ್ಸ್ ನಿಮಗೆ. ಬಂಧು ಮಿತ್ರರೇ, ಸಾಧಾರಣ 90 ವರ್ಷಗಳ ಹಿಂದಕ್ಕೆ ಹೋದರೆ ಅಲಂಗಾರು ಏನು ಮೂಡುಬಿದ್ರಿಯೇ ನೋಡಿದರೆ ಒಂದು ಸಣ್ಣ ಹಳ್ಳಿಯಾಗಿತ್ತು. ಬರೀ ಸಣ್ಣ ಹಳ್ಳಿ. ನಾವು ಅಂದಾಜಿಸಬಹುದು ಹೇಗಿರಬಹುದು ಅಲ್ಲಿಯ ಪರಿಸ್ಥಿತಿ ಅಂತ ಆ ಹೊತ್ತಿನಲ್ಲಿ. ವಿಶೇಷವಾಗಿ ಆರೋಗ್ಯ ದೃಷ್ಟಿಯಿಂದ ನೋಡಿದರೆ ಕಾಯಿಲೆ ಬಿದ್ದರೆ ಪ್ರತಿಯೊಬ್ಬರು ಒಂದೇ ಮಂಗಳೂರು ಹೋಗಬೇಕು, ಇಲ್ಲದ್ರೆ ಮಣಿಪಾಲ ಹೋಗಬೇಕು ಅಂತ ಪರಿಸ್ಥಿತಿ. ಆ ಸಂದರ್ಭದಲ್ಲಿ ಈ ಆಸ್ಪತ್ರೆಗೆ ಸಂಬಂಧಪಟ್ಟ ಫೌಂಡರ್ ಫಾದರ್ ಅವರು ಯಾವುದೇ ವ್ಯವಸ್ಥೆ ಈ ಏರಿಯಾದಲ್ಲಿ ಇಲ್ಲದಿದ್ದಾಗ ಒಂದು ಸಣ್ಣ ಕ್ಲಿನಿಕ್ ಆಗಿ, ಮೌಂಟ್ ರೋಸರಿ ಕ್ಲಿನಿಕ್ ಆಗಿ ಇಲ್ಲಿ 1937 ಇಸ್ವಿಯಲ್ಲಿ ಇಲ್ಲಿ ಆರಂಭವಾಯಿತು. ನಾವೇನ್ ನೋಡ್ತಾ ಇದ್ದೇವೆ ಈ ಅಂಚಿನ ನನ್ನ ಬಲಭಾಗದಲ್ಲಿ ಏನ್ ನೋಡ್ತಾ ಇದ್ದೇವೆ, ಆ ಅಂಚಿನ ಸಣ್ಣ ಮನೆಯಲ್ಲಿ ಆರಂಭವಾದ ಮೌಂಟ್ ರೋಸರಿ ಕ್ಲಿನಿಕ್ ಕ್ರಮೇಣ ನಿಧಾನವಾಗಿ ಸಣ್ಣ ಆಸ್ಪತ್ರೆಯಾಗಿ ಪರಿವರ್ತನೆಗೊಂಡಿತ್ತು. ಈ ಊರಿನ ಆಸುಪಾಸಿನ ಎಲ್ಲ ಜನರಿಗೆ ಒಂದು ಒಳ್ಳೆಯ ಆರೋಗ್ಯ ಸೇವೆಯ ಒಂದು ವರವಾಗಿ ಅವರಿಗೆ ತಲುಪಿತು. ಸಾಧಾರಣ 1990 ಬಳಿಕ ಈ ಸಂಸ್ಥೆಗೆ ಹೊಸ ರೂಪ, ಹೊಸ ವೇಗ, ಹೊಸ ಬಲ ಬಂದಿತ್ತು ಅಂತ ಹೇಳ್ಬೋದು. ಯಾಕೆಂದ್ರೆ ಮೌಂಟ್ ರೋಸರಿ ಸಿಸ್ಟರ್ಸ್ ಕಾಂಗ್ರಿಗೇಷನ್ ಆರಂಭಗೊಂಡು ಅಲ್ಲಿನ ಎಲ್ಲ ಸಿಸ್ಟರ್ಗಳು ಇಲ್ಲಿ ಬಂದು ಸೇವೆ ನೀಡಲು ಆರಂಭಿಸಿದರು. ಸಮಾಜ ಸೇವೆಗೆ, ಸಹನೆಗೆ ಇವರು ಹೆಸರುವಾಸಿ ಮಾತ್ರ ಅಲ್ಲ, ಮಾರ್ಗದರ್ಶಿ ಎಂದು ಹೇಳ್ಬೋದು. ಕೇರ್ ವಿತ್ ಕಂಪ್ಯಾಷನ್ ಆಸ್ಪತ್ರೆ ಏನು ಧ್ಯೇಯವಾಕ್ಯ ಇದೆ ಅದರ ಪರಿಯಾಗಿ ಸಿಸ್ಟರ್ಗಳು ಹಾಗೂ ಆಸ್ಪತ್ರೆಯ ಸೇವೆ ವಿಶೇಷವಾಗಿ ಉಲ್ಲೇಖನೀಯ. ಬಳಿಕ 2017ರಲ್ಲಿ ಅಂದ್ರೆ 3.5 ವರ್ಷಗಳ ಹಿಂದೆ ಈ ಆಸ್ಪತ್ರೆ, ನಾವು ಏನು ಈ ಕಟ್ಟಡ ನೋಡ್ತಾ ಇದ್ದೇವೆ, ಮೌಂಟ್ ರೋಸರಿ ಹಾಸ್ಪಿಟಲ್ ಫುಲ್ ಫ್ಲೆಡ್ಜ್ ಸಂಪೂರ್ಣ ಸುಸಜ್ಜಿತ ಆಸ್ಪತ್ರೆಯಾಗಿ ಇಲ್ಲಿ ಎದ್ದು ಬಂತು. ಆದರೂ ಒಂದು ಸಣ್ಣ ಕೊರತೆ ಇತ್ತು. ತನ್ನದೇ ಆದ ಒಂದು ಆಂಬ್ಯುಲೆನ್ಸ್ ಬೇಕು ಎಂಬ ಬೇಡಿಕೆ ಇಲ್ಲಿತ್ತು. ಇದಕ್ಕೆ ಸರಿಯಾಗಿ LIC ಅವರು ಸ್ಪಂದಿಸಿ LIC ಗೋಲ್ಡನ್ ಜೂಬಿಲಿ ಫೌಂಡೇಶನ್ ಇದರ ಮೂಲಕ ಈ ಸಂಸ್ಥೆಗೆ ಈ ದಿನ ಒಂದು ಆಂಬ್ಯುಲೆನ್ಸ್ ಏನು ಅಗತ್ಯ ಇತ್ತು ಅದು ಇವತ್ತು ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ನೆರೆದು ಎಲ್ಲರನ್ನು ಸ್ವಾಗತಿಸಲು ನಮ್ಮ ಮುಂದೆ ಬರ್ತಾ ಇದ್ದಾರೆ ಆಸ್ಪತ್ರೆಯ ನಿರ್ದೇಶಕರಾದ ವಂದನೀಯ ಸಿಸ್ಟರ್ ಪ್ರಿಸಿಲ್ಲಾ ಡಿಮೆಲ್ಲೋ ಇವರು. 2021ನೇ ವರ್ಷದ ಈ ಆರಂಭದಲ್ಲಿ ಆತ್ಮೀಯರೇ,
ಗಣ್ಯ ವ್ಯಕ್ತಿಗಳೇ, ನಿಮಗೆಲ್ಲರಿಗೂ ನಾನು ಆರೋಗ್ಯದಾಯಕವಾದ ಈ ವರ್ಷವನ್ನು ಪ್ರಾರ್ಥಿಸುತ್ತೇನೆ. ವರ್ಷದ ಆರಂಭದಲ್ಲಿಯೇ ನಾವು ಜನರಿಗೆ ಅಗತ್ಯವಿರುವ ಒಳ್ಳೆಯ ಚಟುವಟಿಕೆಗಳನ್ನು ಆರಂಭಿಸಿದ್ದೇವೆ. ನಾವು ಆರಂಭಿಸಿದ ಈ ಚಟುವಟಿಕೆಗಳು ಇಡೀ ವರ್ಷ ಮುಂದುವರಿಯಲು ನಮ್ಮನ್ನೆಲ್ಲರನ್ನು ಆ ಪರಮಾತ್ಮನು ಒಳ್ಳೆಯ ಆರೋಗ್ಯದಿಂದ ಕಾಪಾಡಲಿ ಎಂದು ಮಗದೊಮ್ಮೆ ನನ್ನ ಪ್ರಾರ್ಥನೆ. ಕೇರ್ ವಿತ್ ಕಂಪ್ಯಾಷನ್, ಇದು ನಮ್ಮ ಆಸ್ಪತ್ರೆಯ ಧ್ಯೇಯವಾಕ್ಯ. ಈ ಒಂದು ಧ್ಯೇಯವಾಕ್ಯದಿಂದ ಈವಾಗಲೇ ಪ್ರಸ್ತಾವನೆಯಲ್ಲಿ ಹೇಳಿದಂತೆ ಈ ಆಸ್ಪತ್ರೆ 86 ವರ್ಷಗಳ ಕಾಲದಿಂದ ಸೇವೆ ನೀಡುತ್ತಾ ಇದೆ. ಒಂದು ಸಣ್ಣ ಆಸ್ಪತ್ರೆಯಾಗಿತ್ತಿದ್ದು 2 ರೂಮಿದ್ದು, ತದನಂತರ ಬೆಳೆಯುತ್ತಾ ಬಂತು 10 ಬೆಡ್ಡಿನ ಆಸ್ಪತ್ರೆ. ತದನಂತರ 2017-18 ಆ ಸಮಯದಲ್ಲಿ ಈ ಊರಿನ ಪ್ರಮುಖರು, ಎಜುಕೇಟೆಡ್ ಪರ್ಸನ್ಸ್ ಮತ್ತು ನಮ್ಮ ಹಳ್ಳಿಯ ಜನರು, ಸಿಸ್ಟರ್ಸ್, ನೀವು ಯಾಕೆ ಹೀಗೆ ಇದ್ದೀರಾ, ನಿಮ್ಮ ಆಸ್ಪತ್ರೆ ದೊಡ್ಡದು ಮಾಡೋದಿಲ್ವಾ, ನಮಗೆ ಮಂಗಳೂರಿಗೆ ಮಣಿಪಾಲಕ್ಕೆ ಹೋಗುವ ಒಂದು ವ್ಯವಸ್ಥೆಯನ್ನು ಕಡಿಮೆ ಮಾಡಿ ನಾವು ಇಲ್ಲಿಯೇ ಚಿಕಿತ್ಸೆ ಮಾಡ್ಬೋದಲ್ವಾ ಅಂತ ಒಂದು ಯೋಚನೆಗಳನ್ನು ನಮಗೆ ಹೇಳ್ತಾ ಇದ್ರು. ನಮ್ದು ಯಾವಾಗಲೂ ಸಿಂಪಲ್ ಲೈಫ್ ಅಂತ ನಾವು ಸಿಂಪಲಲ್ಲಿ ಮುಂದುವರಿತಾ ಇದ್ದೆವು. ಈ ಜನರ ಅಗತ್ಯತೆಗಳು ನಮ್ಮ ಮನಸ್ಸಿಗೆ ಅರಿವಾಯಿತು. ನಾವು ಏನಾದರೂ ಮಾಡಬೇಕು, ಈ ಆಸ್ಪತ್ರೆಯನ್ನು ದೊಡ್ಡದು ಮಾಡಬೇಕು, ಇಲ್ಲಿಯ ಜನರಿಗೆ ಬೇಕಾದ ಎಲ್ಲ ಶುಶ್ರೂಷೆಯ ಅವಶ್ಯಕತೆಗಳನ್ನು ನಾವು ಪೂರೈಸಬೇಕು ಅಂತ ಪಣ ತೊಟ್ಟು ಊರಿನ ಜನರ ಸಹಾಯದಿಂದ ಒಂದು ಕಮಿಟಿಯನ್ನು ಮಾಡಿ ಇಲ್ಲಿ ಪರವೂರಲ್ಲಿ ಮತ್ತು ನಮ್ಮದೇ ಸಿಸ್ಟರ್ಸ್ನವರ ಸ್ಯಾಕ್ರಿಫೈಸ್ ತ್ಯಾಗದಿಂದ ಈ ಆಸ್ಪತ್ರೆಯನ್ನು 2017ರಲ್ಲಿ ನಾವು ಆರಂಭಿಸಿದೆವು. 2019 ಅಕ್ಟೋಬರ್ ತಿಂಗಳಲ್ಲಿ ಈ ಆಸ್ಪತ್ರೆಯ ಉಗಮವಾಯಿತು. ಈಗ ಈ ಆಸ್ಪತ್ರೆಯಲ್ಲಿ ಉತ್ತಮವಾದ ಸುಸಜ್ಜಿತವಾದ ಎಮರ್ಜೆನ್ಸಿ ಲ್ಯಾಬ್, ಎಕ್ಸ್ರೇ, ಸ್ಕ್ಯಾನಿಂಗ್, ಫಾರ್ಮಸಿ, ICU, ಲೇಬರ್ OT, NICU, OT, ಪ್ರೈವೇಟ್ ವಾರ್ಡ್ಸ್, ಸೆಮಿ ಪ್ರೈವೇಟ್ ವಾರ್ಡ್ಸ್, ಜನರಲ್ ವಾರ್ಡ್ಸ್, ಆಯುರ್ವೇದಿಕ್ ಕ್ಲಿನಿಕ್, ಫಿಸಿಯೋಥೆರಪಿ ಎಲ್ಲ ಸೌಲಭ್ಯಗಳು ಇದೆ. ಜೊತೆಗೆ ನುರಿತ ವೈದ್ಯರು, ನಮ್ಮ ಫಿಸಿಷಿಯನ್ ಡಾಕ್ಟರ್ ಕೇಶವಚಂದ್ರ ತೇಜಸ್ವಿ ಇಲ್ಲಿದ್ದಾರೆ, ಡಾಕ್ಟರ್ ಲತಾ ಪೈ, ಡಾಕ್ಟರ್ ವಿನಯ್, ಇದರ ಜೊತೆಗೆ ನಮಗೆ ಮಂಗಳೂರಿನಿಂದ ಡಾಕ್ಟರ್ ಆರ್ಥೋ ಸರ್ಜನ್ಸ್, ಜನರಲ್ ಸರ್ಜನ್ಸ್ ಮತ್ತು ENT ಡಾಕ್ಟರ್ಸ್, ರೇಡಿಯಾಲಜಿಸ್ಟ್, ಜೊತೆಗೆ ನಮ್ಮ ಆನ್ಕಾಲಲ್ಲಿ ನಮಗೆ ಗೈನಿಕಾಲಜಿಸ್ಟ್, ಪೀಡಿಯಾಟ್ರಿಷಿಯನ್ ಎಲ್ಲ ಸೇವೆಗಳು ಈ ಆಸ್ಪತ್ರೆಯಲ್ಲಿ ಈಗ ನಮಗೆ ಲಭಿಸುತ್ತಾ ಇವೆ. ಆದರೆ ಇವಾಗಲೇ ಹೇಳಿದಂತೆ ನಮ್ಮಲ್ಲಿ ಕೆಲವು ಕೊರತೆಗಳಿದ್ದವು. ಪ್ರಥಮವಾಗಿ ನಮ್ಮಲ್ಲಿ ನಮ್ಮದೇ ಆದ ಆಂಬ್ಯುಲೆನ್ಸ್ ಇರಲಿಲ್ಲ, ನಾವು ಬಾಡಿಗೆಗೆ ತರ್ತಾ ಇದ್ದೆವು. ಅದರ ಜೊತೆಗೆ ನಮಗೆ ಎಲಿವೇಟರ್ ಈಗ ಇಲ್ಲ, ಲಿಫ್ಟ್, ಸೋಲಾರ್ ಸಿಸ್ಟಮ್, ಮೇಜರ್ OT, ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್, ಜನರೇಟರ್ ಮತ್ತು ಕೆಲವು ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಇನ್ನು ನಮಗೆ ಆಗಬೇಕಿದೆ. ಈ ವಿಚಾರಗಳನ್ನು ನಾವು ಮಾತನಾಡ್ತಾ ಇರುವಾಗ ನಮ್ಮ ಊರಿನ ಪ್ರಮುಖರು ಈ ಉಡುಪಿ LIC ಯೋಜನೆಗಳ ಬಗ್ಗೆ ನಮ್ಮಲ್ಲಿ ಪ್ರಸ್ತಾಪಿಸಿದರು. ಹೀಗೆ ನಾವು ಈ ಉಡುಪಿ ಡಿವಿಷನಲ್ ಆಫೀಸಿಗೆ ಮನವಿ ಮಾಡಿದರೆ ನಮಗೆ ಕೆಲವು ಸೌಕರ್ಯಗಳು ಸಿಗ್ಬೋದು ಅಂತ ಹೇಳಿದರು. ಆ ಪ್ರಕಾರ ಮೇ 13, 2019ರಲ್ಲಿ ನಾನು ಈ ಮೇಲಿನ ಯೋಜನೆಗಳನ್ನು ನಮ್ಮ ಸೀನಿಯರ್ ಡಿವಿಷನಲ್ ಮ್ಯಾನೇಜರ್ ಕೆ ಅನಂತ್ ಪದ್ಮನಾಭ್ ಅವರಲ್ಲಿ ನಮ್ಮ ಅಪೀಲನ್ನು ನಾವು ಸಲ್ಲಿಸಿದ್ದೆವು. ಮಾರ್ಚ್ 9, 2020ರಂದು ಅವರು ನನಗೆ LIC ಗೋಲ್ಡನ್ ಜುಬ್ಲಿ ಫೌಂಡೇಶನ್ ಮುಖಾಂತರ ಆಂಬ್ಯುಲೆನ್ಸನ್ನು ಕೊಡ್ಬೋದು ಅಂತ ನಮ್ಮ ಮನವಿಯನ್ನು ಒಪ್ಪಿಕೊಂಡರು. ಈ ಕೊರೋನಾ ಪ್ರಾಬ್ಲಮ್ ಇದ್ದುದರಿಂದ ಸ್ವಲ್ಪ ಡಿಲೇ ಆಯಿತು, ವಿಳಂಬವಾಯಿತು. ಹೀಗೆ ಡಿಸೆಂಬರ್ 14, 2020ರಂದು ನಾವು ಈ ಆಂಬ್ಯುಲೆನ್ಸನ್ನು ಕೊಂಡುಕೊಂಡೆವು. ಈ ಆಂಬ್ಯುಲೆನ್ಸಿನ ಒಟ್ಟು ಖರ್ಚು 7,28,000. ನಮಗೆ LIC ಗೋಲ್ಡನ್ ಜುಬ್ಲಿ ಫೌಂಡೇಶನ್ನಿಂದ 7,27,783 ಕಾಂಟ್ರಿಬ್ಯೂಷನ್ ಸಿಕ್ಕಿದೆ ಎಂದು ಹೇಳಲು
ಅಲ್ಲದೆ ಎಲ್ಲ ಹಣ ಸಿಕ್ಕಿದೆ ಅಂತ ಹೇಳಲು ಸಂತೋಷ ಪಡ್ತೇವೆ. ಈ ಸಂದರ್ಭದಲ್ಲಿ LIC ಗೋಲ್ಡನ್ ಜುಬ್ಲಿ ಹಾಗೂ ಅಂದಿನ ಸೀನಿಯರ್ ಡಿವಿಷನಲ್ ಮ್ಯಾನೇಜರ್ ಮತ್ತು ಇಂದಿನ ಸೀನಿಯರ್ ಡಿವಿಷನಲ್ ಮ್ಯಾನೇಜರ್ ಮತ್ತು ಎಲ್ಲ ಉಡುಪಿ ಡಿವಿಷನಲ್ ಸಂಸ್ಥೆಯ ಎಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಇತರ ಬೇಡಿಕೆಗಳು ಇವೆ. ನಾವು ಈಗಾಗಲೇ ಹೇಳಿದೆವು. ಪ್ರಥಮವಾಗಿ ಸೋಲಾರ್ ಸಿಸ್ಟಮ್ ಮತ್ತು ಲಿಫ್ಟ್ ಮತ್ತು ಇದನ್ನು ಕೂಡ ನೀವು ಮುಂದಿನ ವರ್ಷಗಳಲ್ಲಿ ಪರಿಗಣಿಸಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಯಿಂದ ಕೇಳ್ತಾ ಇದ್ದೇನೆ. ಪ್ರಸ್ತುತ ಈ ಆಂಬ್ಯುಲೆನ್ಸ್ನಲ್ಲಿ ನಾವು ಕಳೆದ ವಾರದಲ್ಲಿ ನಮ್ಮ ಹಣವನ್ನು ಖರ್ಚು ಮಾಡಿ ಒಂದು ಟಾಪ್ ಬ್ಲಿಂಕಿಂಗ್ ಲೈಟ್ ಆನ್ ಮಾಡಿದ್ದೇವೆ. ಒಂದು ಸ್ಟ್ರೆಚರ್, ಪೇಷಂಟನ್ನು ಮನೆಯಿಂದ ಆಂಬ್ಯುಲೆನ್ಸ್ಗೆ ತರುವಾಗೆ ಒಂದು ಸ್ಟ್ರೆಚರ್, 2 ಆಕ್ಸಿಜನ್ ಸಿಲಿಂಡರ್ಸ್, ಗ್ರೌಂಡ್ ಮ್ಯಾಟಿಂಗ್ ಮತ್ತು ಕಾರ್ಡಿಯಾಕ್ ಮಾನಿಟರ್. ಇನ್ನು 15 ದಿವಸದೊಳಗೆ ಆ ಮಾನಿಟರ್ ಕೂಡ ಬರ್ತದೆ. ಒಂದು ಸಂತೋಷ, ಮೂಡುಬಿದಿರೆಯಲ್ಲಿ ಪ್ರಥಮ ಬಾರಿ ವೆಂಟಿಲೇಟರ್ ಇರುವ ಆಂಬ್ಯುಲೆನ್ಸ್ ನಾವು ತಯಾರಿಸಿದ್ದೇವೆ. ಹೆಚ್ಚಾಗಿ ವೆಂಟಿಲೇಟರ್ ಇರುವುದು ದೊಡ್ಡ ಆಂಬ್ಯುಲೆನ್ಸಲ್ಲಿ. ಆದರೆ ನಾವು ಈ ಚಿಕ್ಕ ಆಂಬ್ಯುಲೆನ್ಸ್ಗೆ ವೆಂಟಿಲೇಟರ್ ಅಳವಡಿಸಿ ನಮ್ಮ ರೋಗಿಗಳಿಗೆ ಉತ್ತಮ ರೀತಿಯಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಜೊತೆಗೆ ಒಂದು ನುರಿತ ನರ್ಸನ್ನು ಕೂಡ ನಾವು ಅದರ ಜೊತೆಗೆ ಕಳಿಸ್ತೇವೆ. ನಿಮ್ಮ ಸಹಕಾರ ಪುನಃ ಮೆಚ್ಚುವಂಥದ್ದು. ಇವತ್ತು ಈ ಆಂಬ್ಯುಲೆನ್ಸನ್ನು ಹಸ್ತಾಂತರಿಸುವ ಕಾರ್ಯಕ್ರಮ, ಇದನ್ನು ನೆರವೇರಿಸಲು ಬಂದಿರುವ LIC ಆಫ್ ಇಂಡಿಯಾ ಉಡುಪಿ ಡಿವಿಷನ್ನ ಸೀನಿಯರ್ ಡಿವಿಷನಲ್ ಮ್ಯಾನೇಜರ್ ಮಿಸಸ್ ಬಿಂದು ರಾಬರ್ಟ್ ನಿಮಗೆ ಕೃತಜ್ಞತಾಪೂರ್ವಕವಾಗಿ ಗೌರವದ ಸ್ವಾಗತವನ್ನು ಬಯಸುತ್ತೇನೆ. ಸಿಸ್ಟರ್ ಡೈನಾ, ನಮ್ಮ ಆಸ್ಪತ್ರೆಯ ಆಡಳಿತದಾರರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಆಸ್ಪತ್ರೆಯ ಅಂದರೆ ನಮ್ಮ ಫೌಂಡರ್, ನಮ್ಮ ಸ್ಥಾಪಕರು, ನಮ್ಮ ಸಭೆಯ ಸ್ಥಾಪಕರು, ನಮ್ಮ ಎಲ್ಲ ಬೆಳವಣಿಗೆಯಲ್ಲಿ ನಮ್ಮನ್ನು ಮುಂದುವರಿಸಿಕೊಂಡು ಹೋಗುವವರು ನಮ್ಮ ಮೊನ್ಸಿಂಜರ್ ಎಡ್ವಿನ್ ಸಿ ಪಿಂಟೋ. ಇವರು ನಮಗೆ ಒಂದು ಆಶೀರ್ವಾದ. ಇವರ ಪ್ರೇರಣೆ, ಚಿಂತನೆ, ಇದರ ಜೊತೆಗೆ ನಾವೆಲ್ಲ ಸಿಸ್ಟರ್ಸ್ ಮುಂದುವರಿಯುತ್ತಾ ಇದ್ದೇವೆ. ಫಾದರ್, ಇವತ್ತು ಅವರ ಆರೋಗ್ಯ ಚೆನ್ನಾಗಿರಲಿಲ್ಲ, ರಾತ್ರಿ ಮಲಗಲಿಲ್ಲ, ಸೊಂಟ ನೋವಿತ್ತು. ನಾನು ಬರುವುದಿಲ್ಲ, ನೀನು ಮುಂದುವರಿಸು ಅಂತ ಹೇಳಿತು. ಆದರೆ ಅವರ ನೆಚ್ಚಿನ ಫ್ರೆಂಡ್ ಮಿಸ್ಟರ್ ಚಂದ್ರಶೇಖರ್, MCS ಬ್ಯಾಂಕ್, ಫಾದರ್ ನಾನಿದ್ದೇನೆ, ನಿಮ್ಮ ಆರೋಗ್ಯಕ್ಕೆ ನಾನು ಕೈ ಕೊಡ್ತೇನೆ, ಬನ್ನಿ ಫಾದರ್ ಅಂತ ಕರ್ಕೊಂಡು ಬಂದು. ಫಾದರ್, ನಿಮಗೆ ಗೌರವದ ಸ್ವಾಗತ. ಮಿಸ್ಟರ್ ಸದಾನಂದ ಕಾಮತ್, ಮ್ಯಾನೇಜರ್ ಸೇಲ್ಸ್, LIC ಡಿವಿಷನಲ್ ಆಫೀಸ್ ಉಡುಪಿ. ನಮಗೆ ಆಂಬ್ಯುಲೆನ್ಸ್ ಸಿಗುವರೆ ಮೊದಲು ಫೀಲ್ಡ್ ವಿಸಿಟ್ ಮಾಡಿ ನಮಗೆ ಉತ್ತೇಜನ ಕೊಟ್ಟು ಈ ಆಂಬ್ಯುಲೆನ್ಸ್ ಸಿಗುವಂತೆ ಮಾಡಿದವರು ನೀವು ಸರ್, ನಿಮಗೆ ಗೌರವದ ಸ್ವಾಗತ. ಮಿಸ್ಟರ್ ಮೋಹನ್ ದಾಸ್, ಮ್ಯಾನೇಜರ್ ಹೆಲ್ತ್ ಇನ್ಶೂರೆನ್ಸ್, LIC ಆಫ್ ಇಂಡಿಯಾ ಡಿವಿಷನಲ್ ಆಫೀಸ್ ಉಡುಪಿ. ನಾನು ಆಂಬ್ಯುಲೆನ್ಸ್ಗೆ ಅಪೀಲ್ ಮಾಡಿದಾಗಿನಿಂದ ಕೊನೆಯ ತನಕ ಏನೆಲ್ಲ ನನಗೆ ಇಮೇಲ್ ಬರ್ತದೆ, ಏನು ಫೋನ್ ಬರ್ತದೆ, ಅದಕ್ಕೆಲ್ಲ ಉತ್ತರ ಕೊಡಲಿಕ್ಕೆ ನನಗೆ ತುಂಬ ಸಹಾಯ ಮಾಡಿದವರು ಸರ್, ನಿಮಗೆ ಗೌರವದ ಸ್ವಾಗತ. ಮಿಸ್ಟರ್ PK ಥಾಮಸ್, ಇವರು ನಮ್ಮ ಅಲಂಕಾರ ಕ್ಷೇತ್ರದಲ್ಲಿ ಇದ್ರೆ ಸಾಕು, ನಮಗೊಂದು ಧೈರ್ಯ. ಏನೇ ಸರ್ಕಾರದ ಸಂಬಂಧ, ಏನೇ ಕೆಲಸ ಕಾರ್ಯಗಳು, ಮುನ್ಸಿಪಾಲಿಟಿ ಸಂಬಂಧ ಏನೇ ಕೆಲಸ ಕಾರ್ಯಗಳಿದ್ರೆ ನಾವು ಫೋನ್ ಮಾಡೋದು PK ಅಂತ ಹೇಳಿದ್ರೆ ಆಯಿತು. ಸರ್, ನಿಮಗೆ ಗೌರವದ ಸ್ವಾಗತ. ಇವರ ತಂದೆ ನಮ್ಮ ಆಸ್ಪತ್ರೆಯ ಪ್ರಥಮ ವೈದ್ಯರು 1937ರಲ್ಲಿ. ಮಿಸ್ಟರ್ ರಮೇಶ್ ಭಟ್, ಚೀಫ್ ಮ್ಯಾನೇಜರ್, LIC ಬ್ರಾಂಚ್ ಆಫೀಸ್. ಇವರು ನಮ್ಮ ಜೊತೆ ಈ ಆಂಬ್ಯುಲೆನ್ಸ್ ಸಿಗುವಲ್ಲಿ ತುಂಬ ಪ್ರಯತ್ನವನ್ನು ಮಾಡಿದ್ದಾರೆ. ಸರ್, ನಿಮಗೂ ಗೌರವದ ಸ್ವಾಗತ. ನಮ್ಮ ಮೂಡುಬಿದಿರೆಯವರೇ, ಯಾವಾಗಲೂ ಮೌಂಟ್ ರೋಸರಿ ನಮ್ಮ ಸಂಸ್ಥೆಗೆ ಮಿಸ್ಟರ್ ನೆವಿಲ್ ಡಿಸೋಜ ಇವರ ಜೊತೆಗೆ ಭೇಟಿ ಕೊಟ್ಟು ಈ ಆಂಬ್ಯುಲೆನ್ಸಿನ ಬೆಳವಣಿಗೆ ಏನಾಗಿದೆ,
ಏನಾಗ್ತಾ ಇದೆ, ಎಲ್ಲಿಗೆ ಹೋಗಬೇಕು, ಈ ಬಗ್ಗೆ ನಮಗೆ ವಿಚಾರ ವಿನಿಮಯ ಮಾಡಿ ಸಲಹೆ ಕೊಡುವವರು ಮಿಸ್ಟರ್ ಕೆ ಪ್ರಕಾಶ್, LIC ಬ್ರಾಂಚ್ ಮ್ಯಾನೇಜರ್, LIC ಸ್ಯಾಟಲೈಟ್ ಆಫೀಸ್ ಮೂಡುಬಿದ್ರೆ. ಇವರಿಗೆ ಗೌರವದ ಸ್ವಾಗತ. ನಮ್ಮ ನೆಚ್ಚಿನ ಮಿಸ್ಟರ್ ಚಂದ್ರಶೇಖರ್, ಈಗಾಗಲೇ ನಾನು ಹೇಳಿದಂತೆ MCS ಬ್ಯಾಂಕ್ ಮ್ಯಾನೇಜರ್. ಮೌಂಟ್ ರೋಸರಿಯ ಯಾವುದೇ ಕಾರ್ಯಕ್ರಮದಲ್ಲಿ ಅವರು ತಯಾರು. ಫಾದರ್ ಅವರ ಆಶೀರ್ವಾದದಿಂದ ಯಾವತ್ತೂ ತನ್ನ ಕೆಲಸವನ್ನು ಮುಂದುವರಿಸುವವರು ಮಾತ್ರವಲ್ಲದೆ ನಮ್ಮ ಆಸ್ಪತ್ರೆಗೆ ಯಾವತ್ತೂ ಸಹಾಯ ಮಾಡುವವರು. ಸರ್, ನಿಮಗೆ ಗೌರವದ ಸ್ವಾಗತ. ಇಲ್ಲಿದ್ದಾರೆ ನಮ್ಮ ಮೌಂಟ್ ರೋಸರಿ ಸಂಸ್ಥೆಯ ಚಾಪ್ಲಿನ್ ಫಾದರ್ ಸಂತೋಷ್ ಮಿನೇಸಸ್. ಫಾದರ್, ನಿಮಗೆ ಗೌರವದ ಸ್ವಾಗತ. ನಮ್ಮ ಮುಂದೆ ಇದ್ದಾರೆ LIC ಡೆವಲಪ್ಮೆಂಟ್ ಆಫೀಸರ್ಸ್ ಮೂಡಬಿದ್ರೆ ಕಾರ್ಕಳ ಬ್ರಾಂಚ್ ಮಿಸ್ಟರ್ ನೆವಿಲ್ ಡಿಸೋಜಾ ಮತ್ತು ಎಲ್ಲ ಸದಸ್ಯರು. ನಿಮಗೆ ಗೌರವದ ಸ್ವಾಗತ. ಮಿಸ್ಟರ್ ಜಾರ್ಜ್ ಮಾಲಿಸ್, ಇಲ್ಲೋವ ನಮ್ಮ ಆಸ್ಪತ್ರೆಯ ನಮ್ಮ ಸಂಸ್ಥೆಯ ರೂವಾರಿ. ನಿಮಗೂ ಗೌರವದ ಸ್ವಾಗತ. ಮಿಸ್ಟರ್ ಸುನೀಲ್ ಮೆಂಡಿಸ್, ಈ ಆಸ್ಪತ್ರೆಯನ್ನು ಕಟ್ಟಿದವರು ಮಾತ್ರವಲ್ಲದೆ ಈ ಆಸ್ಪತ್ರೆಯ ಪ್ರತಿಯೊಂದು ಬೆಳವಣಿಗೆಯಲ್ಲಿ ನಮಗೆ ಪ್ರತಿದಿನ ಸಲಹೆಗಳನ್ನು ಕೊಡುವವರು. ಸುನೀಲ್, ನಿಮಗೆ ಗೌರವದ ಸ್ವಾಗತ. ಮಿಸ್ಟರ್ ಅಮಿತ್ ಡಿಸಿಲ್ವಾ, ಇವರು ಈ ಆಂಬ್ಯುಲೆನ್ಸಿನ ದನಿ ಅಂತ ಹೇಳ್ಬೋದು. ಇದನ್ನು ನಡೆಸುವವರು ಅವರು, ಇನ್ನು ಎಲ್ಲ ಕೆಲಸಗಳನ್ನು ನೋಡಿಕೊಳ್ಳುವವರು ಅವರು. ಅವರದ್ದು ಕೂಡ ಆಂಬ್ಯುಲೆನ್ಸ್ ಇದೆ, ಆದರೂ ಅವರು ನಮ್ಮ ಆಂಬ್ಯುಲೆನ್ಸಿಗೆ ಪ್ರಾಮುಖ್ಯತೆ ಕೊಟ್ಟು ಈವಾಗಲೇ 4 ಬಾರಿ ಮಂಗಳೂರಿಗೆ ಪೇಷಂಟನ್ನು ಕರ್ಕೊಂಡು ಹೋಗಿ ಬಂತು. ಸೊ ಅಮಿತ್, ನಿಮಗೂ ಸ್ವಾಗತ. ನಮ್ಮ ಆಸ್ಪತ್ರೆಯ ಎಲ್ಲ ಡಾಕ್ಟರ್ಸ್, ಸ್ಟಾಫ್ ಎಲ್ಲರಿಗೂ, ಸಿಸ್ಟರ್ಸ್ನವರಿಗೂ ಸ್ವಾಗತ. ನಮ್ಮ ಮುಂದೆ ಇದ್ದಾರೆ ನಮ್ಮ ಸ್ವಸಹಾಯ ಸಂಘಗಳ. ನಾವು ಮೂಡಬಿದ್ರೆ ಪರಿಸರದಲ್ಲಿ 28 ಹಳ್ಳಿಗಳಲ್ಲಿ ಸ್ವಸಹಾಯ ಸಂಘಗಳ ಮುಖಾಂತರ ಸಮಾಜ ಸೇವೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಈಗ ಕೊರೋನಾ ಟೈಮ್ ಆದ್ದರಿಂದ ಎಲ್ಲರೂ ಬರಲಿಲ್ಲ, ಇಲ್ಲದಿದ್ದರೆ ನಾವು 800 ಜನ ಇದ್ದೇವೆ. ಈ ಕೆಲವು ನಮ್ಮ ಕರೆಗೆ ಹೋಗಕ್ಕೆ ಬಂದಿದ್ದಾರೆ, LIC ಬಗ್ಗೆ ತಿಳಿಲಿಕ್ಕೆ ಬಂದಿದ್ದಾರೆ. ನಿಮಗೆಲ್ಲರಿಗೂ ನಮ್ಮ ಪ್ರೀತಿಯ ಸ್ವಾಗತ. ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ಪ್ರೀತಿಯ ಸ್ವಾಗತ. ಇಲ್ಲಿ ಬಂದಿರುವ ನಮ್ಮ ಮಾಧ್ಯಮ ಮಿತ್ರರಿಗೆ, TV ಮಿತ್ರರಿಗೆ, ನಮ್ಮ ಆಸ್ಪತ್ರೆಯ ಅಭಿಮಾನಿಗಳಿಗೆ ಎಲ್ಲರಿಗೂ ಪ್ರೀತಿಯ ಗೌರವದ ಸ್ವಾಗತ. ಥ್ಯಾಂಕ್ ಯು. LIC ಮೂಡುಬಿದ್ರಿ ಸ್ಯಾಟಲೈಟ್ ಬ್ರಾಂಚ್ ಸಂಬಂಧಪಟ್ಟಂತೆ ಹಾಗೂ LIC ಕಾರ್ಕಳ ಬ್ರಾಂಚ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಬಂದಿರುವ ಎಲ್ಲ ಡೆವಲಪ್ಮೆಂಟ್ ಆಫೀಸರ್ಸ್, DOs ಅಂತ ಹೇಳ್ತೇವೆ, ಬೆನ್ನೆಲುಬು ಅವರು LICಗೆ, ಅವರನ್ನು ಹಾಗೆ ಅವರ ಜೊತೆ ಎಲ್ಲ ಏಜೆಂಟ್ಸ್, ಅಡ್ವೈಸರ್ ಮಿತ್ರರು ಏನು ಹೇಳ್ತೇವೆ, ಅವರೆಲ್ಲರನ್ನು ಈ ಸಂದರ್ಭದಲ್ಲಿ ನಾವು ಪ್ರೀತಿಯಿಂದ ಸ್ವಾಗತಿಸ್ತೇವೆ. LICಯ ಬೆನ್ನೆಲುಬು DOs ಮತ್ತೆ ಏಜೆಂಟ್ಸ್ ಅಂತ ಹೇಳ್ತೇವೆ. ಹಾಗೆ ನಮ್ಮ ಆಸ್ಪತ್ರೆಯ ನಿರ್ದೇಶಕರಾದ ಸಿಸ್ಟರ್ ಪ್ರೆಸಿಲ್ಲಾ ಡಿಮೆಲ್ಲೋ, ಇವರನ್ನು ನಾವು ಪ್ರೀತಿಯಿಂದ ಸ್ವಾಗತಿಸ್ತೇವೆ. ಹೂಗುಚ್ಛ ನೀಡಿ ಸ್ವಾಗತಿಸಲು ವಿನಂತಿ. ಧನ್ಯವಾದಗಳು. ನಾನು ಆರಂಭದಲ್ಲಿ ಪ್ರಾಸ್ತಾವಿಕದಲ್ಲಿ ಹೇಳಿದ್ದೆ, ಈ ಪರಿಸರಕ್ಕೆ ಈ ಆಂಬ್ಯುಲೆನ್ಸ್ ಒಂದು ವರವಾಗಲಿದೆ. ಯಾಕೆಂದ್ರೆ ನಮಗೆ ತಿಳಿದಿದೆ, ಒಬ್ಬ ರೋಗಿ ಕಾಯಿಲೆಯಿಂದಾಗಿರ್ಬೋದು ಅಥವಾ ಅಪಘಾತದಿಂದಾಗಿರ್ಬೋದು, ಎಷ್ಟು ಬೇಗ ತುರ್ತು ಅಗತ್ಯ ಸೇವೆಯಲ್ಲಿ ಎಷ್ಟು ಬೇಗ ವೈದ್ಯರ ಬಳಿ ಮುಟ್ತಾನೆ ಅಥವಾ ಆಸ್ಪತ್ರೆಗೆ ತಲುಪ್ತಾನೆ ಎಂಬುದು ಬಹಳ ಮುಖ್ಯ. ಈ ವಿಚಾರದಲ್ಲಿ ಆಂಬ್ಯುಲೆನ್ಸ್ ಒಂದು ಆಸ್ಪತ್ರೆಗೆ ಮಾತ್ರ ಅಲ್ಲ, ಒಂದು ಆಸುಪಾಸು ಪರಿಸರಕ್ಕೂ ಬಹಳ ಮುಖ್ಯ. ನಿಜವಾಗಿ LIC ಅವರು ಒಂದು ಅತ್ಯುತ್ತಮ ಮಾನವ ಕಳಕಳಿಯ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದಕ್ಕಾಗಿ ಒಂದ್ಸಲ ಚಪ್ಪಾಳೆ ನೀಡಿ ಇಡೀ LIC ಅನ್ನು ನಾವು ಅಭಿನಂದಿಸುವ. ಈಗ ಕಾರ್ಯಕ್ರಮದ ಉದ್ಘಾಟನೆ ದೀಪ ಬೆಳಗಿಸುವ ಮೂಲಕ ಮೇಡಮ್ ಬಿಂದು ರಾಬರ್ಟ್ ಹಾಗೆ ಮೊನ್ಸಿಂಜರ್ ಎಡ್ವಿನ್ ಪಿಂಟೋ ಹಾಗೆ ಎಲ್ಲ ಅತಿಥಿಗಳು ಮುಂದೆ ಬಂದು ಈ ಕಾರ್ಯವನ್ನು ನಡೆಸಿಕೊಡಬೇಕೆಂದು ವಿನಂತಿ.
ಮಿತ್ರರೇ, ಒಂದು ಮಾತಿದೆ, ಪ್ರಕೃತಿಯಲ್ಲಿರುವ ಯಾವುದೇ ವಸ್ತು ತನಗಾಗಿ ಬಾಳುವುದಿಲ್ಲ ಅಂತ. ಒಂದು ಹೂವನ್ನು ನೋಡಿದ್ರೆ ಅದು ತನಗಾಗಿ ಅರಳುವುದಿಲ್ಲ, ತನಗಾಗಿ ಪರಿಮಳ ಪಸರಿಸುವುದಿಲ್ಲ. ಅದೇ ರೀತಿ ಯಾವುದೇ ಮರ ತನಗಾಗಿ ನೆರಳನ್ನು ಕೊಡುವುದಿಲ್ಲ, ತನಗಾಗಿ ಹಣ್ಣುಗಳನ್ನು ಕೊಡುವುದಿಲ್ಲ, ಇತರರಿಗಾಗಿ. ಹಾಗಾದರೆ ನಾವು ಹೇಳ್ತೇವೆ, ದೇವರ ಅತ್ಯುತ್ತಮ ಸೃಷ್ಟಿಯಾದ ಮನುಷ್ಯ ಹೇಗಿರಬೇಕು? ಇವತ್ತು ನಿಜವಾಗಿ LIC ಮಾಡಿದ ಕೆಲಸ ಏನೆಂದ್ರೆ, ಗುಡ್ ಸಮರಿತನ್. ಒಂದು ಆಂಬ್ಯುಲೆನ್ಸ್ ಅನ್ನು ನಾವು ಗುಡ್ ಸಮರಿತನ್ ಅಂತ ಹೇಳ್ಬೋದು, ಒಳ್ಳೆಯ ಸಮರಿತನ್ ಅಂತ ಹೇಳ್ತೇವೆ. ಒಂದು ಬೈಬಲ್ ಅಲ್ಲಿ ಒಳ್ಳೆಯ ಕಥೆ ಇದೆ. ಒಳ್ಳೆಯ ಸಮರಿತನ್ ಅಂದ್ರೆ ಯಾರಿಗೆ ಆಪತ್ಕಾಲದಲ್ಲಿ ಕಷ್ಟ ಸಂದರ್ಭದಲ್ಲಿ ತಲುಪ್ತಾನೋ ಅವರಿಗೆ ಹೆಲ್ಪ್ ಮಾಡ್ತಾನೋ, ವಿಶೇಷವಾಗಿ ರೋಗಿಗಳಿಗೆ ಕಾಯಿಲೆದ ಹೆಲ್ಪ್ ಮಾಡ್ತಾನೋ, ಅವನೇ ಒಳ್ಳೆಯ ಸಮರಿತನ್. ಸೊ ಒಂದು ಆಂಬ್ಯುಲೆನ್ಸ್ ಅನ್ನು ನಾವು ಗುಡ್ ಸಮರಿತನ್ ಅಂತ ಕೂಡ ಹೆಸರು ಕೊಡ್ಬೋದು. ಅಂತ ಒಂದು ವರವಾಗಿ ಈ ಸಂಸ್ಥೆಗೆ ಇವತ್ತು LIC ಗೋಲ್ಡನ್ ಜುಬಿಲಿ ಫೌಂಡೇಶನ್ ಮೂಲಕ ಆಗಿದೆ. ಈಗ ಇದರ ಕೀ ಹಸ್ತಾಂತರಿಸುವ, ಈ ಆಂಬ್ಯುಲೆನ್ಸ್ ಅನ್ನು ಆಸ್ಪತ್ರೆಗೆ ಹಸ್ತಾಂತರಿಸಿರುವ ಕಾರ್ಯಕ್ರಮ ಮೇಡಮ್ ಬಿಂದು ರಾಬರ್ಟ್ ಇವರಲ್ಲಿ ವಿನಂತಿ ಇದೆ, ನೀವು ಹಾಗೂ ಎಲ್ಲರೂ ಜೊತೆಯಾಗಿ LICಯ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ಉಡುಪಿ ಅಧಿಕಾರಿಗಳು, ಹಾಗೆ ಕಾರ್ಕಳ, ಮೂಡುಬಿದ್ರಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮುಂದೆ ನಿಂತು ಈ ಆಸ್ಪತ್ರೆಗೆ ಈ ವಾಹನದ, ಆಂಬ್ಯುಲೆನ್ಸಿನ ತುರ್ತು ವಾಹನದ ಕೀಯನ್ನು ನೀಡುವ ಮೂಲಕ ಈ ವಾಹನವನ್ನು ಈ ಸಂಸ್ಥೆಗೆ ಒಪ್ಪಿಸಿಕೊಡಬೇಕು ಎಂದು ವಿನಂತಿ ಇದೆ. ಬಂಧುಗಳೇ ಹಾಗೂ ಮಿತ್ರರೇ, ಇವತ್ತಿನ ಈ ಕಾರ್ಯಕ್ರಮದ ಪ್ರಮುಖ ಅಂಶ ಈ ವಾಹನವನ್ನು ಈ ಸಂಸ್ಥೆಗೆ ಕೊಡುವಂತ, ಹಸ್ತಾಂತರಿಸುವ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಮೇಡಮ್ SDM ಮೇಡಮ್ ಬಿಂದು ರಾಬರ್ಟ್ ಇವರು ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಈ ಆಸ್ಪತ್ರೆಯ ಸಂಸ್ಥೆಗಳ ಫೌಂಡರ್ ಮೊನ್ಸಿಂಜರ್ ಎಡ್ವಿನ್ ಸಿ ಪಿಂಟೋ ಇವರಿಗೆ ಹಸ್ತಾಂತರಿಸುವ ಕಾರ್ಯಕ್ರಮ. ಜೋರಾದ ಚಪ್ಪಾಳೆಯ ಜೊತೆ ಈ ಸಂಭ್ರಮವನ್ನು ನಾವು ಸಂತೋಷದಿಂದ ಆಸ್ವಾದಿಸುವ. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ಒಂದು ಒಳ್ಳೆಯ ಫೋಟೋ. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ಬಿಂದು ರಾಬರ್ಟ್ ಅವರು ಈ ವರ್ಷವೇ, ಕಳೆದ ವರ್ಷ, ಈ ಆರ್ಥಿಕ ವರ್ಷ ಇತ್ತೀಚೆಗೆ ಒಂದು 6 ತಿಂಗಳ ಹಿಂದಷ್ಟೇ ಅವರು ಉಡುಪಿ ಡಿವಿಷನಲ್ ಆಫೀಸಿಗೆ ಸೀನಿಯರ್ ಡಿವಿಷನಲ್ ಮ್ಯಾನೇಜರ್ ಆಗಿ, ಹಿರಿಯ ವಿಭಾಗಾಧಿಕಾರಿ, ಹಿರಿಯ ವ್ಯವಸ್ಥಾಪಕರಾಗಿ ಬಂದಿದ್ದಾರೆ. ಕೆಲವೇ ಕಾಲದ ಒಳಗೆ ಅವರು ಎಲ್ಲರನ್ನು, ಇಡೀ ಡಿವಿಷನ್ನ ಎಲ್ಲ ಭೇಟಿ ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದಾರೆ. ನೋಡುವಾಗ ಎಲ್ಲರಿಗೂ ಒಳ್ಳೆಯ ಖುಷಿ ಆಗ್ತದೆ. ಅವರು ನೋಡುವಾಗಲೇ ಲವಲವಿಕೆ ಮತ್ತು ಅವರು ಯಾವಾಗಲೂ ವೆರಿ ಆಕ್ಟಿವ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಚಪ್ಪಾಳೆಯ ಮೂಲಕ ಅವರನ್ನು ಹುರಿದು, ಮತ್ತು ಅವರು ಬಂದ ಮೇಲೆ ನನಗನಿಸ್ತದೆ ಬಿಸ್ನೆಸ್ ನ ವೇಗ ಕೂಡ ಸ್ವಲ್ಪ ಏರಿದೆ. ಪ್ರತಿ ವರ್ಷ 50 MDRT ಅಂತ ಹೇಳ್ತಾರೆ, ಈ ವರ್ಷ more than 75 ಆಲ್ರೆಡಿ ಕ್ರಾಸ್ಡ್. ದಟ್ ಇಸ್ ವಾಟ್ ವಿ ಸಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ಒಳ್ಳೆಯ ಕಾಣಿಕೆಯನ್ನು ಈ ಸಮಾಜಕ್ಕೆ LIC ಮೂಲಕ ಆಗ್ತಿದೆ. LICಯ ಒಂದು ವಿಷಯವನ್ನು ಹೈಲೈಟ್ ಮಾಡಲೇಬೇಕು. ಬೇರೆ ಎಲ್ಲ ದೇಶದ ಬೇರೆ ಎಲ್ಲ ಆರ್ಥಿಕ ವ್ಯವಹಾರ ನಡೆಸುವ, ವಿಮಾ ವ್ಯವಹಾರ ನಡೆಸುವ ಸಂಸ್ಥೆಗಳನ್ನು ಒಂದು ಜೊತೆ ಇಟ್ಟರೆ, LIC ಅನ್ನು ಇನ್ನೊಂದು ಇಟ್ಟರೆ, LIC ಎಲ್ಲದರಲ್ಲೂ ಅಗ್ರಗಣ್ಯ. ಇನ್ನೂ ಜಾಸ್ತಿಯಾಗಿ LIC ಮಾಡುವ ಪ್ರತಿಯೊಂದು ಕೆಲಸಗಳು ಸಮಾಜದ, ದೇಶದ ಹಾಗೂ ಮನುಷ್ಯರ ಒಳಿತಿಗಾಗಿ. ಅದನ್ನು ನಾವು ಹೇಳ್ತೇವೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಸೊ ಏನು ಆದಾಯ ಬರ್ತದೆ, ಆ ಎಲ್ಲ ಆದಾಯವನ್ನು ಮನುಷ್ಯರಿಗಾಗಿ, ದೇಶಕ್ಕಾಗಿ ಖರ್ಚು ಮಾಡ್ತಾರೆ. ಅದು LIC ಮಾತ್ರ. ಈ ಸಂದರ್ಭದಲ್ಲಿ ಮೇಡಮ್ ಬಿಂದು ರಾಬರ್ಟ್, ನಿಮ್ಮಲ್ಲಿ ವಿನಂತಿ ಇದೆ, ಇಲ್ಲಿ ನೆರೆದಿರುವ ಎಲ್ಲರನ್ನು ನೀವು 2 ಮಾತುಗಳಿಂದ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕೆಂದು ಕೈಂಡ್ ರಿಕ್ವೆಸ್ಟ್ ಟು ಅಡ್ರೆಸ್ ದ ಆಡಿಯನ್ಸ್. Good morning, everyone. Our most respected Monsignor Reverend Father Edwin C. Pinto, Sister Priscilla Di Mello, the Director of Mount Rosary Hospital. Today, the divisional from LIC, a few of my officials have come. Then Mr. Chandrasekhar, MCS Bank Manager, Moodibidri, respected doctors, the other dignitaries on the dais and off the dais, the respected doctors, the hospital personnel of Mount Rosary Hospital,
New Year greetings to each and every one of you. Let 2021 be a healthy, happy, safe and protected New Year to each and every one of you. Greetings on behalf of LIC of India, Udupi Division. Friends, this is the first meeting of this Golden Jubilee Foundation done by, the meeting conducted by LIC of India, Udupi Division for the current year. As we always, this program used to be conducted much earlier. Every year this program used to be conducted early, much early, like June, July, August, like that. But due to the pandemic, the program got delayed, everything was delayed. We almost lost 3 months of this financial year due to the pandemic. But now things are coming back to normalcy. And this is the first program conducted by LIC of Udupi Division in regard this Golden Jubilee Foundation programs. So we have some more programs coming up next week and after that, following that. But I'm really happy to be joining the Mount Rosary Hospital personnel in this program of Golden Jubilee Foundation of handing over an ambulance. And I'm very happy to see that, some modification has been done to the ambulance, and your ventilator inbuilt ambulance is provided to the hospital and to the service of the community, the people of Modibidri. So we are happy to join in this activity. Service with compassion. That is the motto of Mount Rosary Hospital, I have come to know. Really, it is the need of the hour. As we know, we have been stuck with a pandemic, which we never heard about. All of a sudden, we have been affected by a pandemic. In spite of all the innovation in science and technology, people were suddenly, we didn't know what to do, where to turn upon. Only God, to ask mercy to God was the only thing left to us, because we were all suddenly took it by surprise. It was taken by surprise. But now things are back to normal. The vaccine has come. A lot of we have come to know how to overcome this by keeping social distancing and wearing the mask, and by doing following some protocol which has been prescribed by the government. We have been able to control the pandemic to a certain extent. But still, we have to be very careful, and I'm sure in being in the hospital and this community, you will be facing. Are you treating COVID patients here? Yeah, that also is a part of the activity. Okay, so we have a COVID center here. Before we had, okay. Now it is stop. Okay, so I'm very happy to know that this hospital, it has been a brainchild of Monsignor Edwin Pinto. He dreamt of this service to the humanity, to the community, some 83 years back. Way back in 1937, this hospital came into being as a small step towards the service of community. And it has grown in leaps and bounds. Just now, Sister Priscilla was telling about how the hospital has grown into a specialty hospital. Like so many new additions have taken, the building has improved, and so much of renovations have happened. Many new infrastructure has been provided. But as you know, LIC is taking part in this activity as a part of the Golden Jubilee Foundation. And you must all be aware of LIC of India, which is a very, very old organization. In 1956, we have been in the service of the community and the nation for a long time now, reaching every nook and corner of the country, not only restricted to the urban population, but to the rural population as well as. And it covers a landscape of the country, all over India. And even in the small Modibidri place, we have a satellite office. Wherever we don't have branch offices, we have small offices called satellite offices. Even mini offices we are having in small centers. So the motive, that is the mission behind LIC, is to cover the whole community under the insurance protection, to bring them under the insurance protection.
So this is what LIC stands for, and also people's welfare, people's money for people's welfare. That is what we have been doing all these years. So this a few words about the Golden Jubilee Foundation. I'm sure you will all be interested to know about why LIC is taking part in this kind of an activity. An organization which is mainly concentrating on selling of insurance. What role do we have in this kind of activities? That I think everybody should be knowing. So a few words about Golden Jubilee Foundation I would like to share with you. This was LIC as a corporate, citizen. We have been fulfilling our social responsibilities from time to time, because we have a social responsibility, a corporate social responsibility, and with a view to channelize this social responsibility and to give it a formal shape, a public trust by the name of LIC Golden Jubilee Foundation was found in the year 2006, October 2006. So right from there onwards, now we have from 2006 onwards, we have been disbursing an amount to the tune of 10 crores every year, some 10 crores. From 2007 to 2015, 10 crores have been dispersed to various such activities all over India. And from 2015 to 2020, for the last 5 years, we have been giving away 20 crores every year. And we have also, what the purpose behind this Golden Jubilee Foundation is they can provide a great avenue of fulfilling our social responsibility and the philanthropic needs at individual level. So the objectives are relief of poverty or distress, advancement of education, medical relief, and advancement of any other project of general public utility. So these are the objectives behind this Golden Jubilee Foundation. And coming to Udupi Division, Udupi Division, LIC of India Udupi Division comprises of 3 districts, Udupi District, Chikmagalur District, as well as Dakshin Kannada. So these 3 districts, the branches, satellite offices, all these which comes under these three districts comes under Udupi Division. So coming to our side, what activity Udupi Division has done under Golden Jubilee Foundation, I'll just give a small picture of that. We started our activity in 2008 to 2009, starting from Dharmasthala, Ujre. We had a mobile hospitalist. The first activity was a mobile hospital was given to Dharmasthala. From over there, we have done so many activities like construction of hospital wards, then classroom for schools, repair of the roofing work of old age home, ambulance for eye hospital, ambulance to hospitals, school bus for transporting mentally retarded children, solar system. All these activities we have done in places like Dharmasthala, Sringeri, Sulliya, Puttur, Brahmavara, in Mangalore, and now one upcoming project is at Kokkada, that is near Dharmasthala. And happy that this is also one of the project of the current year, the Mount Rosary Charitable Institution. In addition to the hospital, I'm happy to hear that you are running a charitable institution also, which take care of destitutes. Today morning I shared with sister some of the activities done by this charitable institution, that those people, destitutes who are, wandering about in the street, the police people come, bring them here, and our sisters and the community look after these people. It's really a very, very good thing our institution is doing. So like every year we identify a few projects like this. But we have to cover all the districts. Not only Mangalore restricted to the Dakshin Kannada, we have to take care of such institutions and projects in Dakshin Kannada. Not only Dakshin Kannada, we have to go to Chikmagalur district, we have to cover Udupi district. All these comes under our purview. So at sister's request, definitely we will be considering. But we get lot of requests from other people also. That is one thing.
But definitely in future we can think about such things also, for which the request has been made by a Reverend Sister. Thank you. Yeah. And a few words about LIC, because you all will be knowing, you must be familiar with LIC. It's a family whole name only. Everybody knows about Life Insurance Corporation of India. So that, but a few things, for the information of the general public, a few things I would like to share about LIC also. See, now we have, I told you, to 1956, started from a journey which started from 1956. In its, now we are entering the 65 year of its existence. So we have been growing, as a small company it started, but in leaps and bounds, LIC has grown. And now it has become as an internationally recognized financial conglomerate, the largest financial organization in India. LIC has become. And starting, our capital was just 5 crore. From now, the assets have grown up to 32 lakh crore. The asset of LIC is something to the tune of 32 lakhs crore. And a life fund of again 31.5 lakh crore. It's a huge, massive organization, LIC. So we have been always in the forefront of national building activities also. And we have been deploying the funds to the best advantage of the policy holders and for the community as a whole. So that's what I said earlier. It's people's money for people's welfare only. And true to the spirit of the nationalization, all these activities have been done. So national priorities and obligation of reasonable returns to the policy holders are the main criteria of LIC's investments. And in fact, the total fund, such investment for the benefit of the community is as high as 30.7 crore as on 31st March 2020. So this is the volume of the funds, being invested for the community as a whole. So now we have, as you know, in Udupi we have around 17, Udupi division we have 17 branches and 7 satellite offices spread over all these 3 districts of Udupi, Dakshin Kannada as well as Chikmagalur. So then, so coming to this Golden Jubilee Foundation again, we have another scheme called the scholarship scheme. So this is Golden Jubilee Foundation. This is for, as I said, for such activities. We have another scholarship scheme for students, for children from financially backward children. That means those who are pursuing their 10+2, that is after completing their PUC or whatever, matriculation. Those children for higher studies, if they are from backward, like financially backward families, they can apply for this scholarship. That is LIC. This is again LIC's Golden Jubilee Scholarship Scheme. So under this scheme, these applications will be invited. It will be let known through all the branches and satellite offices. Once you come to know about it, the application can be put forward. And based on certain criteria, we will be selecting some students. Of course, the meritorious students only, those who are having more than 55% marks and all, starting from there, we will be taking, we'll be conducting some inquiry also regarding the financial position of the family. And finally, these students will be awarded the scholarship for continuing their higher studies in graduation as well as maybe graduation studies or professional courses, anything. These amount will be given to those families. This is another activity LIC is taking up. So that is also a part of our foundation. So we have come out, we have to the service of the community and corporate social responsibility. As part of our corporate social responsibility, we are having these activities. So continue supporting our LIC of India, because as we know, this is one organization which stands for the benefit of the community. And bringing everyone, each individual under the purview of insurance. That is our motive. Everybody should be having an insurance of your own.
We have several products. LIC has got several products like savings product. We have pension products. We have health products. See, all these kind of products LIC is having through, like, some names will be there. Agents will be coming and telling you about taking Jeevan Anand, Jeevan Labh, like that. But all these, broadly dividing, these are all comes under savings cum protection plan, health insurance plan, and pension plans. And definitely in the current scenario, the importance of health insurance gains more significance. Health insurance, because as you know, because working in running a hospital, our people will be knowing the amount of the cost of the treatment of some, the reason illnesses which comes, how much of cost is involved, especially cancer. That is another thing, that has become a area of concern. The cost of treatment of cancer is very high. And LIC is having a product by the name Cancer Cover, which will take care of the treatment cost. See, that is a financial protection in the fight against cancer. It's a financial protection against the fight against cancer. So we have a exclusively product which will take care of the treatment cost if a person is affected by cancer. That is also, I think it is a social obligation, because cancer does not come, with any advance notice or anything. One fine day, a person will come to know that he has been affected with cancer. And the mental agony as well as the cost of treatment, that will completely destroy the peace of mind of that family. And it will drain the financial liability also, isn't it? Like, it will be a huge burden on the financial of the family. So if this product Cancer Cover will take care of all these, the cost of treatment if a person is affected with cancer. And the premium is very low. So this message also our agents have been spreading, but somehow, talking about cancer itself, people find it very difficult to accept. We don't want to hear about that illness at all, isn't it? But it should be in Kerala. I came from Kerala. I hail from a place called Kottayam in Kerala. So there in Kerala, it is the awareness of cancer is very high. Very high. People come and demand for Cancer Cover policy. Because as we know, in future, this is going to be the biggest headache. The cancer is going to be our lifestyle, the vegetables, the everything, the poison which being added, everything, this is adding to the number of cancer patients every day. More and more people are being affected with cancer year after year. I think it is going to, like doctors, my respected doctors over here, they will be knowing much about this cancer more than anybody of us. More than cardiac patients, maybe in a matter of 10, 20 years, cancer will beat the cardiac numbers. So this is one product. That is why LIC has come up with this product called Cancer Cover to take care of the treatment cost of cancer. Starting from, it's very high cost of treatment, starting from 3 lakh, 5 lakh, it goes up depending upon the severity of the disease, whether it is initial stage cancer or major stage cancer. So we have this very good product called Cancer Cover, and which will take care of all these aspects. If a person is affected with initial stage of cancer, immediately 25% of the policy sum. It starts with 10 lakhs, so 2.5 lakh will be given for the treatment. Then 3 years premium need not be paid. After that, the person comes back to normal life. The policy can be continued. In future, if he has a second stage of cancer or something like that, the balance amount will be given. And again, this product will take care of the family for a period of 10 years by paying 1% of the policy sum
for a period of 10 years. Every month, 1% of the policy sum will be given for the family, whether the policy holder is alive or not. It's a very good product. So talking about health insurance, I wanted to talk about this cancer cover also. So these are the few words I would like to share with you. I'm happy that our Mount Rosary Hospital is giving good service to the community, taking good service, good treatment to the people of Mudibidri. I think, your sister was telling about people running to Mangalore and Manipal for treatment and all, but now we have in Mudibidri itself, there is a good hospital which can, take care of your needs. So my best wishes to the hospital and to our other institutions of Mount Rosary for continuing the service to the society and to the community. May our Reverend Monsignor's the dream come true of turning this into a multi-speciality hospital. I heard that he started it 1937 with the intention of treating TB patients. How it has grown into such a big and in a small place like Mudibidri, really amazing. A brainchild of Dr. Monsignor Edwin Pinto. So my best wishes to all my sister community, all the doctors and the personnel who are working in the hospital for doing a good service to the community. We are happy. LIC is also happy to associate with this project. And really my best wishes to each and every one of you. As I said earlier, let this year 2021 be a healthy year. Healthy, protected, safe and protected year. Let us come out of this mask. Yeah, we have to, very fast we have to come out of the freedom from mask. So that is what, but once you have to come out of the mask, initially we have to take care of ourselves, take care of our family by following all the protocols which have been given by the government. So again, my best wishes to each and every one of you. Thank you. We always believe that community service or service to mankind is the highest priority or best service. So thank you very much, madam, not only for being with us in this function, but giving this boon to this hospital, especially it is through you and through the LIC institution. Thank you very much. Thank you so much. ಜೋರಾದ ಚಪ್ಪಾಳೆ ಜೊತೆ ಮೇಡಮ್ ಅವರನ್ನು ನಾವು ಧನ್ಯವಾದ ಹೇಳುವ. MCS ಬ್ಯಾಂಕಿನ ಚಂದ್ರಶೇಖರ್ ಅವರಿಗೆ ನಾವು ನಿಜವಾಗಿ ಧನ್ಯವಾದ ಹೇಳಬೇಕು. ಯಾಕೆಂತ ಹೇಳಿದರೆ ಅವರು ಮನಸ್ಸು ಮಾಡಿಲ್ಲದಿದ್ದರೆ ಇವತ್ತು ನಮ್ಮೊಟ್ಟಿಗೆ ಮೊನ್ಸಿಂಜರ್ ಅವರು ಇರ್ತಿರ್ಲಿಲ್ಲ. ಅವರು ಹಠಪಟ್ಟು ಅವರನ್ನು ಹುಷಾರಿಲ್ಲದಿದ್ದರೂ ಅವರ ಆರೋಗ್ಯದ ಸ್ವಲ್ಪ ಸಮಸ್ಯೆ ಇದ್ದಿದ್ರು ಅವರು ಇವತ್ತು ಇಲ್ಲಿ ಬರುವ ಹಾಗೆ ಮಾಡಿದ್ದಾರೆ. ಅದಕ್ಕಾಗಿ ನಾವು ಚಂದ್ರಶೇಖರ್ ಅವರಿಗೆ ಜೋರಾದ 2 ಚಪ್ಪಾಳೆಗಳು. ಯಾಕಂದ್ರೆ ಮೊನ್ಸಿಂಜರ್ ನಮ್ಮ ಜೊತೆ ಇರುವುದು ಒಂದು ದೇವರ ಆಶೀರ್ವಾದವೇ. ಅಷ್ಟು ಹಿರಿಯ ಫಾದರ್, ಆರೋಗ್ಯದ ಸಮಸ್ಯೆ ಇದ್ದರೂ ಅವರ ಈ ಸಂಸ್ಥೆಯ ಬಗ್ಗೆ ಮತ್ತು ಚಾರಿಟಿ ಬಗ್ಗೆ, ಸಮಾಜದ ಬಗ್ಗೆ, ಮನುಷ್ಯರ ಬಗ್ಗೆ ಅವರಿಗಿರುವ ಕಾಳಜಿ ಬಹಳ ವಿಶೇಷ. ಅವರಲ್ಲಿ ವಿನಂತಿ ಇದೆ, ಎಲ್ಲರನ್ನು ಒಂದ್ಸಲ ಆಶೀರ್ವಚನ ಮಾಡಬೇಕು, ಆಶೀರ್ವಚನ ನೀಡಬೇಕೆಂದು ನಿಮ್ಮಲ್ಲಿ ವಿನಂತಿ ಇದೆ. I shall be brief. I shall speak first in English, then I shall speak in Kannada. Dear Madam Bindu Roberts and all friends of LIC, Udupi Division, Chandrasekhar PK, my dear doctors, hospital staff, and ಸ್ವಸಹಾಯ ಗುಂಪಿನ ಎಲ್ಲ ಸದಸ್ಯರು ಮತ್ತು ಇಲ್ಲಿ ನೆರೆದಿರುವ ಎಲ್ಲ ನನ್ನ ಮಿತ್ರರಿಗೆ I offer my greetings and thanks. Why did my sisters and myself think of building a hospital? I'm a follower of Jesus Christ. And my sisters also are followers of Jesus Christ.
Jesus Christ came and said, God loves you. But this love had to be shown in action. Therefore, he said, blessed are the poor, for they shall see the kingdom of God. Blessed are the sick, they will be healed. Blessed are those who suffer persecution, and they will be soothed. You know, sir, I don't, there are 5 more beatitudes. I forget, old man of 90 years. This is the love of God through Jesus Christ. Motivated Sister Priscilla, my sisters, help us Mount Rosary, and myself to turn the sanatorium into an allopathic hospital of 50 beds. My dream is the 50 beds to be turned into 100 beds. My dream is to have elementary medical courses so that health goes to the poor. What have the sisters done through my cooperation? 1, you have mentioned it. We take care of 250 patients, inmates, destitutes, sometimes fallen in the streets. Sisters pick up and bring. There are 2 ladies who are walking naked in Palatka region. Sisters went, picked them up, and within 2 months, they are normal. They bathed them, nursed them, fed them, and they are still with us. And when they are full, they will go back to their houses. What a great work. This is the Spirit. It is given to us by Jesus Christ. Second, you spoke about scholarship for children. We have educated already 1,500 poor students who have become engineers and doctors. We rob Bindu Robert and give to Varalakshmi. We don't have, we ask, we beg for the sake of the poor in the name of Christ, and people help. Third, there are self-help groups here, over 800 members. When they are together, they are a force. They learn self-employment tricks. We support them with the seed money, maybe again stealing from Bindu Robert and helping others. This is the way we have given dignity to persons. We didn't allow them to be beggars always, but self-reliant, on their legs, so that they are reflecting as the images of God. This is our objective. And another vision I have, the poor of Morbidri Taluk, there are 250,000 people, agriculture labor people. I have the statistics. We should be able to treat them free here and give Medicare. And sisters, Medicare is appreciated in Morbidri because they do it, what would you say, compassion? Care with compassion. Sisters are our Aspatre. They love them. And I have 4 doctors, great there. Dr. Keshava, Dr. Latapai here. Where is Dr. Devan? And then Bothello. Great there. Selfless. Night and day they come and work. Dr. Vinay tried to save my own brother who died just 3 or 4 days ago. He was also to become a priest. But in the theology section, he fell and wounded his brain. And afterwards, in spite of treatment in many parts of India, he could not recover. He died. And Dr. Vinay, thank you very much for all the care
you and Sister Celestine and Sister Shanti gave you. We rely on Mother Mary, Queen of the Holy Rosary, the patron of these institutions. And then next, we rely on you, Superior General, and your sisters. And they are spread all over India and even Austria. And now they are asked to come to Turkey. And soon they might be going to Italy. But we want vocations. Madam Bindu Robert, besides helping from LIC, I want young women to come here for religious occasions. I will make them saints. Please do what you can. You are from Kottayam. So Kottayam is a bed of Christianity, where the family of Catholic life is strong, Christian life is strong. Come. I think you are married already, no? Huh? Otherwise, I would have invited you to come here and become a Superior General. Next one. God bless you. So, I think this is the message which I wanted to speak in Kannada. ನನ್ನ ಪ್ರೀತಿಯ ಬಂಧು ಭಗಿನಿಯರೇ, ಹೆಚ್ಚಾಗಿ ನಾನು ಮಾತಾಡಿದ್ದು ನಿಮಗೆ ಅರ್ಥ ಆಯ್ತು. ನಮ್ಮ ದೇವರು ಎಲ್ಲವರ ಪ್ರೀತಿ ಮಾಡ್ತಾರೆ, ಜಾತಿ ಮತ ಭೇದ ಇಲ್ಲದೆ. ಅದನ್ನು ಯೇಸು ಕ್ರಿಸ್ತರು ಸಾರಿದರು. ಇದನ್ನು ಸಾರುವಾಗ ಅವರು ಬಡವರಿಗೆ ಉತ್ತೇಜನ ಕೊಟ್ಟರು. ಕಣ್ಣು ಇಲ್ಲದವರಿಗೆ ಕಣ್ಣು, ಕಾಲು ಇಲ್ಲದವರಿಗೆ ಕಾಲು, ಕಷ್ಟದಲ್ಲಿದ್ದವರಿಗೆ ನೀತಿ, ಅವರ ಏಳಿಗೆ, ಆತ್ಮೀಯ ಏಳಿಗೆ ಅವರು ಕೊಟ್ಟರು. ಆ ಧ್ಯೇಯವಾಕ್ಯದಿಂದ ನಾವು ಈ ಆಸ್ಪತ್ರೆ ಕಟ್ಟಿದ್ದೇವೆ. ಈ ಆಸ್ಪತ್ರೆ ಮುಖಾಂತರ ಇನ್ನೂ ಸಹ ಬೆಳವಣಿಗೆ ಆಗಬೇಕು. ನಾನು 2-3 ಯೋಜನೆ ಹಾಕಿದೆ. ಆದರೆ ಇನ್ನೊಂದು ಯೋಜನೆ, ಬಡಬಗ್ಗರಿಗೆ ಇದು ಚಿಕಿತ್ಸೆ, ಉತ್ತಮ ಚಿಕಿತ್ಸೆ, ಸಿಸ್ಟರ್ ಚಿಕಿತ್ಸೆ ಧರ್ಮಾರ್ಥವಾಗಿ ಸಿಗಬೇಕು ಅಂದರೆ ನನ್ನ ಹಾರೈಕೆ. ದೇವರೇ, ಈ ಹಾರೈಕೆಯನ್ನು ಈಡೇರಿಸಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನನ್ನ ಈ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಹೇಳಿದ್ರು, ಡ್ರೀಮ್ ಟು ದ ಹೈಯೆಸ್ಟ್. ಮೊನ್ಸಿಂಜರ್ ಕೂಡ ಅದೇ ರೀತಿ ಬಹುಶಃ ಅವರ ಡ್ರೀಮ್ ಕೂಡ ಉನ್ನತವಾಗಿದೆ. ಕ್ಲಿನಿಕ್, ಸಣ್ಣ ಆಸ್ಪತ್ರೆ, ಇವತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಮೇ ಬಿ ಮಲ್ಟಿ ಬೆಡ್ಡೆಡ್, ನೆಕ್ಸ್ಟ್ 100 ಬೆಡ್ಡೆಡ್, ಆಮೇಲೆ ಅದಕ್ಕಿಂತಲೂ ಜಾಸ್ತಿ ಖಂಡಿತ ಆಗಬೇಕು. ವಿಶೇಷವಾಗಿ ಅವರು ಹೇಳಿದ ಒಂದು ಮಾತು ನನ್ನ ಹೃದಯ ಮತ್ತು ನಿಮ್ಮೆಲ್ಲ ಹೃದಯ ಮುಟ್ಟಿದೆ. ಬಡಬಗ್ಗರಿಗೆ, ಕಷ್ಟದಲ್ಲಿರುವವರಿಗೆ ಫ್ರೀಯಾಗಿ ಉಚಿತವಾದ ಸೇವೆ ಮತ್ತು ಮೆಡಿಸಿನ್ಸ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ವೆರಿ ಮಚ್ ಮೊನ್ಸಿಂಜರ್. ನಿಮ್ಮ ಈ ಯೋಜನೆಯಾಗಿ ಸಾಕಾರಗೊಳ್ಳಲಿ ಎಂಬುದು ನಮ್ಮ ಆಸೆ. ನಮ್ಮ ಜೊತೆ ಉಡುಪಿ ಡಿವಿಷನ್ನ ಸೇಲ್ಸ್ ಮ್ಯಾನೇಜರ್ ಸೇಲ್ಸ್ ಶ್ರೀ ಸದಾನಂದ ಕಾಮತ್ ಅವರಿದ್ದಾರೆ. ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಎಲ್ಲ ಸೇಲ್ಸ್ ಫೋರ್ಸ್ ಮತ್ತೆ ಸೇಲ್ಸ್ ಸಂಬಂಧಿತ ಎಲ್ಲ ಚಟುವಟಿಕೆಗಳನ್ನು ನೋಡುವವರು, ನಿಯಂತ್ರಿಸುವವರು, ಉತ್ತೇಜಿಸುವವರು. ಸೊ ಅವರಿಂದ 2 ಮಾತುಗಳು. Good afternoon, friends. Respected Father, respected STM Madam, respected dignitaries on the dais and off the dais. ಸಮಾಜದಲ್ಲಿ ನಾವೆಲ್ಲರೂ ಬದುಕುವವರಾಗಿರೋದ್ರಿಂದ ಸಮಾಜದ ಒಂದು ಸೇವೆಯನ್ನು ಮಾಡುವಂಥದ್ದು ನಮ್ಮ ಅದೃಷ್ಟ ಅಂತ ತಿಳ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಂಸ್ಥೆ LIC, ಇದು ಹೇಗೆ ಹೇಳಿದರೆ ಇಂಗ್ಲೀಷಿನ ಒಂದು ಶಬ್ದ ಪಬ್ಲಿಕ್ ಅಂತ ಶಬ್ದ ಬರುತ್ತೆ, PUBLIC. ಎಲ್ಲಿ ಪಬ್ಲಿಕ್ ಇದ್ದಾರೆ ಅಲ್ಲಿ LIC ಇದೆ ಸ್ನೇಹಿತರೆ, ಕರೆಕ್ಟ್ ಅಲ್ವಾ? ಅಗ್ರೀಡ್ ಆರ್ ನಾಟ್? LIC ಎಲ್ಲಿ ಪಬ್ಲಿಕ್ ಇದೆ ಅಲ್ಲಿ LIC ಇದೆ. LIC ಇಲ್ಲಿದೆ ಪಬ್ಲಿಕ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಾರ್ವಜನಿಕರು ಎಲ್ಲಿದ್ದಾರೆ, ಆ ಸಾರ್ವಜನಿಕರ ಒಂದು ಸೇವೆ ಎಲ್ಲಿದೆ, ಆ ಎಲ್ಲ ಕ್ಷೇತ್ರಗಳಲ್ಲಿ ಆಫ್ ಇಂಡಿಯಾ ಅಸ್ತಿತ್ವದಲ್ಲಿದೆ ಮತ್ತು ತನ್ನ ಸೇವೆಯನ್ನು ಮಾಡ್ತಾ ಇದೆ ಸ್ನೇಹಿತರೆ. ಹಾಗೆಯೇ ಸಮಾಜ ಸೇವೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಒಂದು ನಮ್ಮ ಜವಾಬ್ದಾರಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಅದನ್ನು ವಿ ಸೇ CSR,
ಸಾಮಾಜಿಕ ಜವಾಬ್ದಾರಿ ನಮ್ಮ ಸಂಸ್ಥೆಯ ಸಾರ್ವಜನಿಕ ಜವಾಬ್ದಾರಿ ಎಂದಿದೆ, ಅದು ಈ ಸಮಾಜದಲ್ಲಿ ಒಳಿತನ್ನು ಸಾಧಿಸುವಂಥದ್ದು. ಮತ್ತು ಯಾರಿಗೆ ಅವಶ್ಯಕತೆ ಇದೆ, ದೋಸ್ ಆರ್ ನೀಡ್, ಯಾರಿಗೆ ಅವಶ್ಯಕತೆ ಇದೆ ಅಂತಹ ಅವಶ್ಯಕತೆ ಇರುವವರ ಒಂದು ಅವಶ್ಯಕತೆಯನ್ನು ಪೂರೈಸಲಿಕ್ಕೆ ನಮ್ಮದೇ ಆದಂಥ LIC ಒಂದು ಕಾನೂನಿನ ಚೌಕಟ್ಟಿನೊಳಗೆ ಸರ್ಕಾರದ ಒಂದು ನಿರ್ದೇಶನಗಳಿಗೆ ಅನುಗುಣವಾಗಿ ನಮ್ಮ ಸಂಸ್ಥೆ ಕೆಲಸವನ್ನು ಮಾಡುವಾಗ 50 ವರ್ಷಗಳು ತುಂಬಿದಂಥ ಸಂದರ್ಭದಲ್ಲಿ 1956ರಲ್ಲಿ ಪ್ರಾರಂಭವಾದ ಸಂಸ್ಥೆ 2006ನೇ ಇಸ್ವಿಯಲ್ಲಿ ನಮ್ಮ ಸಂಸ್ಥೆ 50 ವರ್ಷ ಆದಾಗ ಅದು ನಾವು ಗೋಲ್ಡನ್ ಜೂಬ್ಲಿ ಅಂತ ಹೇಳ್ತೇವೆ. ಆ ಗೋಲ್ಡನ್ ಜೂಬ್ಲಿ ಸಂದರ್ಭದಲ್ಲಿ ನಮ್ಮ ಈ ಫೌಂಡೇಶನ್ ನಮ್ಮ ಸಂಸ್ಥೆ ಪ್ರಾರಂಭ ಮಾಡಿದ ಉದ್ದೇಶ ಒಂದೇ, ಈ ದೇಶದ ಜನ ನಮ್ಮ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ನಮ್ಮ ಹತ್ರ ಪಾಲಿಸಿಗಳನ್ನ ತಗೊಳ್ತಾರೆ, ಅದಕ್ಕೆ ಪ್ರೀಮಿಯಂ ಅನ್ನು ಕಟ್ತಾರೆ, ಜೊತೆಗೆ ಈ ಸಂಸ್ಥೆಯನ್ನು ಇಷ್ಟು ದೊಡ್ಡ ಸಂಸ್ಥೆಯನ್ನಾಗಿ ಬಳಸಿದ್ದಾರೆ. ಹಾಗಿರುವಾಗ ನಮ್ಮ ಒಂದು ಚಿಕ್ಕ ಜವಾಬ್ದಾರಿ ಆ ಒಂದು ಜನರ ಸೇವೆ, ಯಾರಿಗೆ ಅವಶ್ಯಕತೆ ಇದೆ, ಬಡವರು ಇರ್ಬೋದು ಅಥವಾ ವಿದ್ಯಾಭ್ಯಾಸಕ್ಕೆ ಇರ್ಬೋದು ಅಥವಾ ಆರೋಗ್ಯದ ದೃಷ್ಟಿಕೋನದಲ್ಲಿರ್ಬೋದು, ಹೀಗೆ ಸಮಾಜದ ಅವಶ್ಯಕತೆ ಇರುವಂತಹ ವ್ಯಕ್ತಿಗಳ ಒಂದು ಅವಶ್ಯಕತೆಗಳನ್ನು ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಪೂರೈಸುವ ನಿಟ್ಟಿನಲ್ಲಿ ಈ ಒಂದು ಗೋಲ್ಡನ್ ಜೂಬ್ಲಿ ಫೌಂಡೇಶನ್ ಪ್ರಾರಂಭ ಮಾಡಿ ನಿರಂತರವಾಗಿ ಆ ಒಂದು ಫೌಂಡೇಶನ್ ಥ್ರೂ GJF ಅಂತ ಹೇಳಿದೆ, ಗೋಲ್ಡನ್ ಜೂಬ್ಲಿ ಫೌಂಡೇಶನ್, ಅದರ ಮೂಲಕ ನಾವು ಸಮಾಜದ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಆ ಸಮಾಜದ ಸೇವೆಯಲ್ಲಿ ಮಾಡುವಾಗ ಯಾರೋ ಬಂದು ಕೇಳಿದ್ರು, ಅವರಿಗೆ ಹಾಗೆ ಕೊಡುವಂಥದ್ದಲ್ಲ, ನಾವು ಎಲ್ಲ ಯೋಜನೆಗಳನ್ನು ಮಾಡಿ ಯಾರಿಗೆ ಇದರ ಅವಶ್ಯಕತೆ ಇದೆ ಅನ್ನೋದನ್ನು ನೋಡಿ, ಅಷ್ಟೇ ಅಲ್ಲ, ಯಾರಾದರೂ ಪ್ರಾಜೆಕ್ಟ್ ಕೊಟ್ಟ ತಕ್ಷಣ ಅದನ್ನು ಸ್ಯಾಂಕ್ಷನ್ ಮಾಡೋದಿಲ್ಲ, ಅದಕ್ಕೆ ಒಂದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆಗ್ತದೆ, ಪ್ರಿಲಿಮಿನರಿ ಎನ್ಕ್ವೈರಿ ಆಗ್ತದೆ, ರಿಪೋರ್ಟ್ ಹೋಗ್ತದೆ, ಆಮೇಲೆ ನಮ್ಮ ಸೀನಿಯರ್ ಡಿವಿಷನ್ ಮ್ಯಾನೇಜರ್ ಇರ್ತಾರೆ, ಅವರು ಅದಕ್ಕೆ ತಮ್ಮ ಸಮ್ಮತಿಯನ್ನು ಸೂಚಿಸುವ ಮೂಲಕ ಅದನ್ನು ರೆಕಮೆಂಡೇಶನ್ ಮಾಡ್ತಾರೆ. ಜೊತೆಗೆ ನಮ್ಮ ಹಾಗೆ ಇಡೀ ಭಾರತ ದೇಶದಿಂದ 112 ವಿಭಾಗಗಳಿದೆ. ನಮ್ಮ ಉಡುಪಿ ಡಿವಿಷನ್ ಹೇಗಿದೆ ಹಾಗೆಯೇ ಆಲ್ ಓವರ್ ಇಂಡಿಯಾದಲ್ಲಿ 112 ಡಿವಿಷನ್ಗಳಿದ್ದಾವೆ. ಈ 112 ಡಿವಿಷನ್ಗಳಿಂದನೂ ಸಹಿತ ಇದೇ ಥರ ಪ್ರಾಜೆಕ್ಟ್ ಬರ್ತಾ ಇರ್ತದೆ ಸೆಂಟ್ರಲ್ ಆಫೀಸಿಗೆ. ಮತ್ತೆ ಅಲ್ಲಿ ಕೂತ್ಕೊಂಡು ಯಾವ ಯೋಜನೆ ಅತ್ಯಂತ ಪೂರಕವಾಗಿದೆ, ಸಮಾಜಕ್ಕೆ ಅವಶ್ಯಕತೆ ಆಗಿದೆ, ಆ ಪ್ರದೇಶದ ಒಂದು ಒಳಿತಿಗೆ, ಜನರ ಒಳಿತಿಗೆ, ಜನರಿಗೆ ಒಂದು ಉತ್ತಮವಾದ ಸೇವೆ ನೀಡಲಿಕ್ಕೆ ಒಂದು ಅರ್ಹವಾಗಿದೆ ಅನ್ನೋದನ್ನು ನೋಡಿಕೊಂಡು ಆ ನಂತರದಲ್ಲಿ ಅಂಥ ಯೋಜನೆಗಳನ್ನು ನಮ್ಮ ಸಂಸ್ಥೆ ಅಪ್ರೂವಲ್ ಕೊಡ್ತದೆ. ಹಾಗೆಯೇ ಮತ್ತು ಇಲ್ಲಿ ಅಪ್ರೂವಲ್ ಕೊಡುವಾಗ ಸೆಂಟ್ರಲ್ ಆಫೀಸಿಂದ ನೇರವಾಗಿ ಕನ್ಸರ್ನ್ ಆರ್ಗನೈಸೇಷನ್ಗೆ ಬರ್ತದೆ, ನಮ್ಗೆ ಯಾರಿಗೂ ಮಾಹಿತಿ ಬರೋದಿಲ್ಲ. ಸಚ್ ಎ ಟ್ರಾನ್ಸ್ಪರೆಂಟ್ ಆರ್ಗನೈಸೇಷನ್. ವಾಪಸ್ ಡಿವಿಷನಲ್ ಆಫೀಸಿಗೆ ಬಂದು ಅಲ್ಲಿಂದ ನಮಗೆ ಬಂದು ನಾನು ಬಂದು ಇಲ್ಲಿ ಹೇಳುವಂಥದ್ದೇನಿಲ್ಲ, ನೇರವಾಗಿ ಇಮೇಲ್ ಥ್ರೂ ಅಥವಾ ಕಮ್ಯುನಿಕೇಷನ್ ವಿಲ್ ಕಮ್ ಟು ದಿ ಆರ್ಗನೈಸೇಷನ್. ಲೈಕ್ ದಟ್ ಈ ಒಂದು ಆಂಬುಲೆನ್ಸ್ ಕೊಡುವಾಗ ನಮಗೆ ಭಾಳ ಹೆಮ್ಮೆ ಆಗ್ತದೆ, ಯಾಕಂತೇಳಿದ್ರೆ ಈ ಪ್ರದೇಶ ಜನರಿಗೆ ಅವಶ್ಯಕತೆ ಇದೆ. ಮತ್ತು ಈ ಪ್ರದೇಶ ನೋಡುವಾಗ ನಾನು ಫಸ್ಟ್ ಬಂದು ಫಾದರ್ ಹತ್ರ ಮತ್ತು ಸಿಸ್ಟರ್ ಹತ್ರ ಡಿಸ್ಕಸ್ ಮಾಡುವಾಗ ಅವ್ರು ಹೇಳಿದ್ದು, ಇಲ್ಲಿ ಒಳ್ಳೆಯ ಆವಾಗ ನಾನು ಬಂದಾಗ ಪ್ರಾಬ್ಲಿ ಇಟ್ ವಾಸ್ ಅಂಡರ್ ಕನ್ಸ್ಟ್ರಕ್ಷನ್, ಸರ್, ಬಿಲ್ಡಿಂಗ್ ವಾಸ್ ಅಂಡರ್ ಕನ್ಸ್ಟ್ರಕ್ಷನ್, ನೌ ಇಟ್ ಈಸ್ ಕಂಪ್ಲೀಟೆಡ್, ವೆರಿ ನೈಸ್ ಒನ್. ಸೊ ಕನ್ಸ್ಟ್ರಕ್ಷನ್ ಆಗುವಾಗ ನಮಗೆ ಒಂದು ಬಿಲ್ಡಿಂಗಿಗೆ ಬೇಕು ಅಥವಾ ನಮಗೆ ಆಂಬುಲೆನ್ಸ್ ಬೇಕಂತ ಹೇಳಿದ್ರೆ, ಸರ್, ಫಾದರ್ ಹ್ಯಾಸ್ ಸೆಲೆಕ್ಟೆಡ್ ಆಂಬುಲೆನ್ಸ್ ಆ್ಯಂಡ್ ಫಾರ್ಚುನೇಟ್ಲಿ LIC GJF ಹ್ಯಾಸ್ ಗಿವನ್ ಕನ್ಸೆಂಟ್ ಫಾರ್ ದಟ್ ಆ್ಯಂಡ್ ಟುಡೇ ಇಟ್ ಈಸ್ ಡೆಡಿಕೇಟೆಡ್ ಟು ದಿ ಮೂಡುಬಿದ್ರಿ ಜನರಲ್ ಪಬ್ಲಿಕ್ ಥ್ರೂ ಅವರ್ ರೋಸರಿ ಹಾಸ್ಪಿಟಲ್. ಈ ಒಂದು ಆಂಬುಲೆನ್ಸ್ನ ಅವಶ್ಯಕತೆ ಈ ಕ್ಷೇತ್ರಕ್ಕೆ ಇದರಿಂದ ಕೊಟ್ಟಿದ್ದಾರೆ. ಹಾಗೆಯೇ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಹಿತ ನಾವು ಎಲ್ಲ ರೀತಿಯ ಸೇವೆಯನ್ನು ಮಾಡ್ತಾ ಇದ್ದೇವೆ. 56ರಲ್ಲಿ ಪ್ರಾರಂಭವಾದ ನಂತರ 2006ಕ್ಕೆ ಗೋಲ್ಡನ್ ಜೂಬ್ಲಿ ಫೌಂಡೇಶನ್ ಆಗಿ ಇವತ್ತು ಪ್ರತಿ ವರ್ಷ ಇಡೀ ದೇಶದಾದ್ಯಂತ ಇಂತಹ ಒಂದು ಸಮಾಜ ಸೇವೆ ನಮ್ಮಿಂದ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಒಂದು ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಒಂದು 3 ಡಿಸ್ಟ್ರಿಕ್ಕಿಗೆ ನಾನು ಒಬ್ಬ ಇನ್ಚಾರ್ಜ್ ಆಗಿ ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಸಾಕಷ್ಟು ಖಾಸಗಿ ಸಂಸ್ಥೆಗಳು ಇನ್ಶೂರೆನ್ಸನ್ನು ಮಾರಾಟ ಮಾಡಲಿಕ್ಕೆ ಬಂದಿದ್ದಾವೆ. ಅದು ಸರ್ಕಾರದ ಆದೇಶದ ಮೂಲಕ ಮತ್ತೊಂದು ಕಂಡೀಷನ್ ಪ್ರಕಾರ ಬರಲೇಬೇಕು ಬಂದಿದ್ದಾರೆ. ಆದರೆ ಸಮಾಜ ಸೇವೆಯನ್ನು ಮಾಡಿ ಜನರ ಹಣವನ್ನು ಜನರಿಗೆ, ದ ಪಬ್ಲಿಕ್ ಮನಿ ಟು ದಿ ಪಬ್ಲಿಕ್ ಓನ್ಲಿ. ಫ್ರೆಂಡ್ಸ್, ಇವತ್ತು ನೀವು ನಿಮ್ಮ ಊರಿನಲ್ಲಿ ಒಳ್ಳೆಯ ರಸ್ತೆಗಳನ್ನು ನೋಡ್ಬೋದು, ನಿಮ್ಮ ಊರಿಗೆ ಬಸ್ಗಳು ಓಡಾಟ ಇರ್ಬೋದು, ಒಂದು ಎಲೆಕ್ಟ್ರಿಸಿಟಿ ನಿಮ್ಮ ಊರಿಗೆ ಕೊಟ್ಟಿರ್ಬೋದು, ಅಥವಾ ಡ್ಯಾಮ್ಗಳ ಕನ್ಸ್ಟ್ರಕ್ಷನ್ ಆಗಿರ್ಬೋದು. ಹೀಗೆ ಸಾರ್ವಜನಿಕ ಕ್ಷೇತ್ರದ ಯಾವುದೇ ಒಂದು ಅಭಿವೃದ್ಧಿ, ಅದು ಕರ್ನಾಟಕ ಸರ್ಕಾರ ಇರ್ಬೋದು ಅಥವಾ ಆ ಕೇಂದ್ರದಿಂದ ಇರ್ಬೋದು, ಯಾವುದೇ ಅಭಿವೃದ್ಧಿಯ ಕೆಲಸ ಆಗಿದೆ ಅಂತ ಹೇಳಿದರೆ ಅದರ ಹಿಂದೆ LIC ಹಣ, ಅಂದರೆ ನಿಮ್ಮೆಲ್ಲರ ಹಣ ಇದೆ. ನೀವು LIC ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಪಾಲಿಸಿಗಳ ಮೂಲಕ. ಆ ಹಣವನ್ನು LIC ಒಂದು ಸರ್ಕಾರದ ಒಂದು ನಿಯಂತ್ರಣದ ಮೂಲಕ ಸಾರ್ವಜನಿಕರ ಉಪಯೋಗಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಸ್ನೇಹಿತರೆ. ಹಾಗಾಗಿ ನೀವು ಎಷ್ಟು LICಯ ಪಾಲಿಸಿಗಳನ್ನ ಪರ್ಚೇಸ್ ಮಾಡ್ತೀರಿ, ಎಷ್ಟು LICಯ ಪಾಲಿಸಿಗಳನ್ನ ತಗೊಳ್ತೀರಿ, ಎಷ್ಟು ಹಣವನ್ನು LICಲಿ ಕಟ್ತೀರಿ, ಅಷ್ಟು ಹೆಚ್ಚಿನ ಸಮಾಜ ಸೇವೆ ಆಗಲಿಕ್ಕೆ ನಿಮ್ಮಿಂದ ಒಂದು ಸಹಿತ ಸಹಕಾರ ಬರ್ತದೆ. ಹಾಗಾಗಿ ಈ ಒಂದು ಇಲ್ಲಿ ನೆರೆದಿರುವಂಥ ಎಲ್ಲರೂ ನನ್ನ ವಿನಂತಿ ಅಂತ ಹೇಳಿದರೆ, ಇನ್ಶೂರೆನ್ಸ್ ಬೇಕು,
ಜೀವ ವಿಮೆ ಖಂಡಿತ ಬೇಕು. ಆದರೆ ಮಾಡುವಾಗ ಯಾವ ಸಂಸ್ಥೆ ನಿಮ್ಮ ಒಳಿತನ್ನು ಬಯಸ್ತದೆ, ಯಾವ ಸಂಸ್ಥೆ ನಿಮಗೆ ಸರಿಯಾದ ಸರ್ವಿಸನ್ನು ಕೊಡ್ತದೆ, ಯಾವ ಸಂಸ್ಥೆ ಲಾಭದ ಆಸೆ ಇಲ್ಲದೆ ಕೇವಲ ಸೇವೆಯ ಮನೋಭಾವದಿಂದ ಕೆಲಸ ಮಾಡ್ತದೆ. LIC ಯಲ್ಲಿ ಲಾಭದ ಆಸೆ ಇಲ್ಲ. ನಮ್ಮ ಖರ್ಚನ್ನು ಕಳೆದು ಉಳಿದಂಥ ಎಲ್ಲ ಅಮೌಂಟ್ನಲ್ಲಿ 95% ನಮ್ಮ ಗ್ರಾಹಕರಿಗೆ ನಾವೇನು ಮಾಡ್ತೇವೆ, ಬೋನಸ್ ಅಂತ ಕೊಡ್ತೇವೆ. ಅಲ್ಲಿ ನನಗೆ ಈ ವರ್ಷ ಇಟ್ಕೊಳ್ತೇನೆ, ಮುಂದಿನ ವರ್ಷ ಕೊಡ್ತೇನೆ, ಅಥವಾ ನನಗೆ 10% ನಾನು ಓನರ್ ಇದ್ದೇನೆ, ನಮ್ಮ ಚೇರ್ಮನ್ ಓನರ್ ಇದ್ದಾರೆ, ಇನ್ಯಾರೋ ಓನರ್ ಇದ್ದಾರೆ, ಅವ್ರಿಗೆ ಯಾರಿಗೂ ಏನೂ ಇಲ್ಲ, ಒಂದೇ ಸಂಬಳ ಮಾತ್ರ. ಬಂದ ಲಾಭದ 5% ಸರ್ಕಾರಕ್ಕೆ ನಾವು ಡಿವಿಡೆಂಡ್ ಆಗಿ ಕೊಡ್ತೇವೆ. ಉಳಿದ 95% ನಮ್ಮ ಪಾಲಿಸರಿಗೆ ನಾವು ಬೋನಸ್ ರೂಪದಲ್ಲಿ ಕೊಡ್ತೇವೆ. ಹಾಗೆ ಮೃತ್ಯುವಾದಾಗ ಕ್ಲೈಮ್ ಕೊಡ್ಬೋದು, ಪಾಲಿಸಿ ಮೆಚೂರ್ ಆದಾಗ ನಿಮ್ಮ ಹಣವನ್ನು ನಿಮಗೆ ವಾಪಸ್ ಕೊಡ್ತೀವಿ. ಹೀಗೆ ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿರುವಂತಹ ಈ ಒಂದು ಉತ್ತಮವಾದ ಸಂಸ್ಥೆ ನಿಮ್ಮೆಲ್ಲರ ಸಹಕಾರದಿಂದ 1956ರಲ್ಲಿ 5 ಕೋಟಿಯಿಂದ ಪ್ರಾರಂಭವಾದ ಸಂಸ್ಥೆ ಇವತ್ತು ಎಷ್ಟು ದೊಡ್ಡದಾಗಿ ಬೆಳೆದ ನಿಂತಿದೆ ಅಂತ ಹೇಳಿದ್ರೆ ಸುಮಾರು 32 ಲಕ್ಷ ಕೋಟಿಗಳು. ಎಷ್ಟು ಸೊನ್ನೆ ಹಾಕಬೇಕಂತ ನೀವೇ ಯೋಚನೆ ಮಾಡಿ. 5 ಕೋಟಿಯಿಂದ ಪ್ರಾರಂಭವಾದಂಥ ಸಂಸ್ಥೆ 2019-20 ಆ ಮಾರ್ಚ್ ಆರ್ಥಿಕ ವರ್ಷ ಮುಗಿದ ನಮ್ಮ ವ್ಯಾಲ್ಯೂಯೇಷನ್ ಮಾಡಿದಾಗ 32 ಲ್ಯಾಕ್ಸ್ ಕ್ರೋರ್ಸ್, 32 ಲ್ಯಾಕ್ಸ್ ಅಲ್ಲ, 32 ಲಕ್ಷ ಕೋಟಿಗಳಷ್ಟು ಬೆಳೆದು ನಿಂತ ಸಂಸ್ಥೆಯಾಗಿದೆ ಸ್ನೇಹಿತರೆ. ಅದಕ್ಕೆ ಕಾರಣ ನೀವೆಲ್ಲರೂ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸುಂದರವಾದಂಥ ಕಾರ್ಯಕ್ರಮದ ಮೂಲಕ LICಯ ಪರವಾಗಿ ಈ ಸಂಸ್ಥೆಯನ್ನು ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಕ್ಕೆ ಮತ್ತು ನಮ್ಮಲ್ಲಿ ನಂಬಿಕೆ ಇಟ್ಟು ನೀವು ಪಾಲಿಸಿಗಳನ್ನು ಮಾಡ್ತಿರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್. 32 ಲಕ್ಷ ಕೋಟಿ ಎಷ್ಟು ಸೊನ್ನೆ ಬರ್ತದೆ? 15 ಓಕೆ. ನೋಡಿ ಸರ್ ಅವರು ಕೂಡಲೇ ಲೆಕ್ಕ ಮಾಡಿ ಹಾಕಿ ಆಯ್ತು. ಸೊ ಅಷ್ಟು ದೊಡ್ಡ ಸಂಸ್ಥೆ ಹೌದು ನಿಜವಾಗಿ. ಮತ್ತು ಉಡುಪಿ ಡಿವಿಷನ್ನ ಸೇಲ್ಸ್ ಮ್ಯಾನೇಜರ್ ಶ್ರೀಯುತ ಸದಾನಂದ ಕಾಮತ್ ಅವರು ಸಂಕ್ಷಿಪ್ತವಾಗಿ ನಮಗೆ ಆದಷ್ಟು ಹೆಚ್ಚು ಮಾಹಿತಿ ನೀಡಿದ್ದಾರೆ. ಆ ಬಗ್ಗೆ ನಿಜವಾಗಿ ಧನ್ಯವಾದಗಳು ಸರ್. ನೀವು ತುಂಬಾ ಕಡಿಮೆ ಮಾತಾಡಿ, ಬಟ್ ಮಾಹಿತಿ ತುಂಬಾ ಕೊಟ್ಟಿದ್ದೀರಿ ನಿಜವಾಗಿ. ಅದಕ್ಕಾಗಿ ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದ ಹೇಳಬೇಕು. ಥ್ಯಾಂಕ್ ಯು ವೆರಿ ಮಚ್. ನಮ್ಮ PK ಥಾಮಸ್ ಸರ್ ಅವರು 15 ಬಹಳ ಹುಷಾರವರು ಎಲ್ಲದರಲ್ಲಿ. ನಮ್ಮ ಕಾರ್ಪೊರೇಟರು ಜೊತೆಗೆ ಸಮಾಜ ಸೇವಕರು ಹಾಗೂ ಸಿಸ್ಟರ್ ಆಗ ಹೇಳಿದ್ರು, ನಮ್ಗೆ ಏನೇ ಕಷ್ಟ ಇದ್ರು ಏನೋ ಹೆಲ್ಪ್ ಬೇಕಿದ್ರೆ ನಾವು ನೆನಪು ಮಾಡೋದು ಥಾಮಸ್ ಸರ್. ಎಸ್ ಸರ್, 1-2 ನಿಮ್ಮ ಮಾತುಗಳು ಕೇಳದಿದ್ರೆ ಖಂಡಿತ ನಮ್ಗೆ ಸಮಾಧಾನ ಇಲ್ಲ. ನೀವು ಮಾತಾಡುವ ಒಳ್ಳೆ ಮಾತುಗಾರರು PK ಥಾಮಸ್ ಸರ್. ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ಆಲ್ರೆಡಿ 12 ಗಂಟೆ ಆಯಿತು. On behalf of Mount Rosary Charitable Institutions, I'd like to take the opportunity to thank Mrs. Bindu Robert, Senior Division Manager, for having provided a wonderful ambulance to this hospital. Actually, my ward belongs to this area. We have 100 families here. Out of 100, we have 350 BPL, below poverty level families, and we have an area, slum area, identified slum area, 100 families here, just below, beside the church here. So this hospital and these sisters are doing wonderful job here. So I also take this opportunity to thank the Golden Jubilee Foundation of LIC for having donated this wonderful, and they have converted into a ventilator ambulance. I think this is the one only in Mudbidri, which is wonderful. So that person traveling from here to Mangalore takes minimum 1 hour. So in between, so many things can happen. And I thank LIC and the Golden Jubilee Foundation for having donated this to our locality here, which will do wonders to the people, save a lot of life, which is very important. And also, I am very happy to hear that cancer project, what you have said, one of the very good things we will try to promote. I am already in your LIC with Mr. Neville, so he has taken care of my family. So it is very, we are happy to hear this one, and I think you will do more to this hospital and to this area, even to the children. I have one request to Mrs. Bindu Robert, that is, we have a satellite office here,
Mudibidri is a taluk now. We have a full-fledged court here. We have all the amenities of the taluk. So make it an office, a full-fledged office here. Now what has happened is, you may be thinking of a building. Now the municipality is building a market building with a second floor with 4 lifts and wonderful parking area. I'm member till 15 years. So you may get a better office also there, space also there. So please keep this in mind, and I think in your tenure it will be wonderful to have. So thank you very much. So I appreciate all the LIC team here, full of them are here, and faculty, medical faculty and sisters for having this wonderful opportunity given to me, and for having this very wonderful, because this is life-saving thing. That is the most important. So thank you very much. Thank you. ಥ್ಯಾಂಕ್ ಯು ವೆರಿ ಮಚ್ ಸರ್. ಪಿ ಕೆ ಥಾಮಸ್ ಅವರು ಒಂದು ಮಾತು ಹೇಳಿದರು, ನಾನು ನನ್ನ ಫ್ಯಾಮಿಲಿಯನ್ನು ಸೇವ್ ಮಾಡಿಕೊಂಡಿದ್ದೇನೆ ಅಂತೇಳಿ ಥ್ರೂ ನೆವಿಲ್ ಸರ್ ಮುಖಾಂತರ. ಸೊ ಸದಾನಂದ ಕಾಮತ್ರು ಮಾತಾಡುವಾಗ ಕೂಡ ಒಂದು ಮಾತು ಹೇಳಿದರು, ನೀವು ಎಷ್ಟು ಜಾಸ್ತಿ ಪಾಲಿಸಿ ಕೊಡ್ತೀರಿ LICಗೆ ಅಷ್ಟು ಜಾಸ್ತಿ ಸಮಾಜಕ್ಕೆ ಅದು ವಾಪಸ್ ಬರ್ತದೆ ಅಂತೇಳಿ. ಸೊ ಖಂಡಿತ ಥಾಮಸ್ ಅವರ ಮಾತುಗಳು ಹಾಗೆ ಸದಾನಂದ ಕಾಮತ್ರ ಮಾತುಗಳ ಒಂದು ಶಬ್ದದ ನೆಕ್ಕಿಳಿದಿದ್ರೆ ಖಂಡಿತವಾಗಿಯೂ ನಾವು ಪ್ರತಿಯೊಬ್ಬರು LIC ಮುಖಾಂತರ ನಮ್ಮನ್ನು ನಮ್ಮ ಕುಟುಂಬಗಳನ್ನು ಸೇವ್ ಮಾಡುವುದು ಅಥವಾ ಸೆಕ್ಯೂರ್ ಮಾಡುವಂತ ಒಂದು ಕಾರ್ಯ ಮಾಡಬೇಕಾಗಿದೆ. ಅದಕ್ಕಾಗಿ ಅಂತ ಹೇಳ್ತಾ LICಗೆ ಮತ್ತೊಮ್ಮೆ ನಮ್ಮ ಚಪ್ಪಾಳೆಗಳು, ಧನ್ಯವಾದಗಳು. ನಮ್ಮ ಜೊತೆ ನಮ್ಮ ಸಂಸ್ಥೆಯ ಆಸ್ಪತ್ರೆಯ ಟ್ರೈನರ್ ಶ್ರೀಮತಿ ಪ್ರಿನ್ಸಿ ಪಿಂಟೋ ಇದ್ದಾರೆ. ಅವರಿಗೆ ಇವಾಗ ಅವಕಾಶ. ಶ್ರೀಯುತ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ, MCS ಬ್ಯಾಂಕಿನ CEO. 2 ಹಿತನುಡಿಗಳು ಅವರಿಂದ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ವಂದನೀಯ ಫಾದರ್, ಎಲ್ಲ ಈ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ವಂದಿಸ್ತಾ 2 ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಫಾದರ್ ನಮ್ಗೆಲ್ರಿಗೂ ಆತ್ಮೀಯರು, ಮಾರ್ಗದರ್ಶಕರು. ಅವರು ಹೇಳೋದಿಷ್ಟೇ, ಅಪ್ಪ ಏನಾದ್ರೂ ಒಂದು ಮಾಡಪ್ಪ, ಏನಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡು ಅಂತೇಳಿ ಅವರೊಂದು ಜೋಳಿಗೆ ಹಾಕಿದ್ದಾರೆ. ಎಲ್ಲರಿಗೂ ಒಂದು ಪ್ರೇರಣೆಯನ್ನು ಕೊಡ್ತಾರೆ. ಅವರಿಗೋಸ್ಕರ ಜೋಳಿಗೆ ಹಾಕಿದಲ್ಲ, ಅವರು ಎಲ್ಲರಿಗೋಸ್ಕರ ಬೇಡಿ ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಒಂದು ಪ್ರೇರಣಾ ಶಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಒಟ್ಟಿಗೆ ಇವತ್ತು LIC ಅವರು ಒಂದು ಒಳ್ಳೆಯ ಒಂದು ಆಂಬ್ಯುಲೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅವರ ಒಂದು ಬೇಡಿಕೆ ಇವತ್ತು ಈಡೇರಿದೆ. ಇನ್ನೂ ಅವರದ್ದು ಹಲವಾರು ಕನಸಿದೆ, ಅವರ ಹತ್ರ ಕೂತರೆ ಗೊತ್ತಾಗ್ತದೆ. ಇನ್ನು 2-3 ಮಾಳಿಗೆ ಮೇಲೆ ಹೋಗ್ಲಿಕ್ಕಿದೆ. ಸುನಿಲ್ ಮೆಂಡೇಸರು ಇಲ್ಲೇ ಇದ್ದಾರೆ, ಲಿಫ್ಟ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ಅವರ ಕನಸುಗಳಿದೆ, ಅದೆಲ್ಲ ಈಡೇರಬೇಕು ಈ ಸಮಯದಲ್ಲಿ ಅಂತ ಹೇಳಿ ಹೇಳ್ತಾ, ಮುಖ್ಯವಾಗಿ ನಮ್ಮ ಇದರಲ್ಲಿ ಹೇಳ್ತದೆ ಸಂತೋಷಂ ಜನಯತೆ ಪ್ರಾಜ್ಞ ಅಂತೇಳಿ. ಎಲ್ಲರ ಮುಖದಲ್ಲಿ ಸಂತೋಷವನ್ನು ಕಾಣಬೇಕು. ಆ ಒಂದು ಚಿಂತನೆ ಅವರಲ್ಲಿ ಅಡಗಿದೆ. ಯಾರು ದುಃಖ ಪಡಬಾರದು, ಎಲ್ಲರೂ ಸಂತೋಷಿತಗೊಂಡಿರಬೇಕು, ಸಂತೋಷಮುಖಿಗಳಾಗಿರ್ಬೇಕು ಅಂತೇಳಿ ಒಂದು ಹಾರೈಕೆ ನಮ್ಗೆಲ್ರಿಗೂ ಪ್ರೇರಣಾ ಶಕ್ತಿಯಾಗಿದೆ ಅಂತೇಳಿ ಹೇಳ್ತಾ, ಮುಖ್ಯವಾಗಿ ನಮ್ಮ ಬ್ಯಾಂಕಿಗೂ LICಗೂ ಸ್ವಲ್ಪ ಸಂಬಂಧ ಇದೆ. LICಯ ಒಟ್ಟಿಗೆ ನಾವು ಪೆನ್ಷನ್ ಫಂಡ್ ಇದನ್ನು 1.5 ಕೋಟಿ ಅದರಲ್ಲಿ ಹಾಕಿ ಒಂದು ಪೆನ್ಷನ್ ಫಂಡ್ ಒಟ್ಟಿಗೆ ನಮ್ಮ ಎಲ್ಲ ಸ್ಟಾಫಿಗೂ ಪೆನ್ಷನ್ ಇದನ್ನು ಮಾಡಲಿಕ್ಕೆ ನಮ್ಮ ಮುನ್ನಾರಾವ್ ಮತ್ತು ನೆವಿಲ್ ಡಿಸೋಜಾರ್ ಅವರ ಒಂದು ಪ್ರೇರಣೆಯಿಂದ ಅದನ್ನು ನಾವು ಮಾಡಿದ್ದೇವೆ. ಅದರಿಂದ ಯಶಸ್ಸನ್ನು ಕೂಡ ಗಳಿಸಿದ್ದೇವೆ. ಆಗ ಆಲೋಚನೆ ಆಯಿತು, ಈ ರೀತಿ ನಮ್ಮಿಂದ ನಾವು ಅವರ ಒಟ್ಟಿಗೆ ಇದ್ರೆ ಅವರು ನಮ್ಮ ಒಟ್ಟಿಗೆ ಇರ್ತಾರೆ ಅಂತ ಹೇಳುವ ಒಂದು ಭಾವನೆ ನನ್ನಲ್ಲಿದೆ. ಈ ರೀತಿ ಹಲವಾರು ಸಂಘ ಸಂಸ್ಥೆಗಳಿಗೆ ಈ LICಯಿಂದ ಕೊಡುಗೆಗಳು ಆಗಿದೆ. ಎಲ್ಲರಿಗೂ ಉತ್ತಮ ಒಂದು ಡೊನೇಷನ್ಸ್ ಉತ್ತಮವಾಗಿ ಅವರು ನಮ್ಮೊಂದಿಗೆ ಕೊಡಲಿ ಅಂತೇಳಿ ಹಾರೈಸ್ತಾ, ಮುಖ್ಯವಾಗಿ ಇಲ್ಲಿ ಒಂದು ಆಸ್ಪತ್ರೆಯಲ್ಲಿ ಒಂದು ವಾತಾವರಣ ಏನು ಹೇಳಿದ್ರೆ, ರೋಗಿಗಳಾಗಿದ್ದವರು ಕೂಡ ಫಾದರ್ ಮತ್ತು ಸಿಸ್ಟರ್ಸ್ ಅವರನ್ನು ಪ್ರತಿದಿನ ಭೇಟಿಯಾಗಿ ಅವರಿಗೆ ಸಾಂತ್ವನ ಹೇಳುವ ಮೂಲಕ ಗುಣಮುಖರಾಗ್ತಾ ಇದ್ದಾರೆ. ಆ ವೈದ್ಯಕೀಯ ಶಕ್ತಿಯ ಒಟ್ಟಿಗೆ ಆಧ್ಯಾತ್ಮಿಕ ಶಕ್ತಿ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದೆ. ಅವರಿಗೆ ಮನೋಬಲ
ಮನೋಬಲವನ್ನು ಕೂಡ ಈ ಫಾದರ್ ಮೂಲಕ ಕೊಡ್ತಾ ಇದ್ದಾರೆ. ಇದರಿಂದ ರೋಗಿಗಳೆಲ್ಲರೂ ತಮ್ಮ ರೋಗದಿಂದ ಮುಕ್ತರಾಗಿ ಗುಣಮುಖರಾಗಿ ಸಂತೋಷದಿಂದ ಮನೆಗೆ ತೆರಳುತ್ತಾ ಇದ್ದಾರೆ. ಈ ಸಂತೋಷವನ್ನು ನಮ್ಮ ಫಾದರ್ ಎಲ್ಲರ ಮುಖದಲ್ಲಿ ಕಾಣ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ತಮ್ಗೆಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಒಂದು ಮಾತಿದೆ, ಒಳ್ಳೆಯ ಕೆಲಸಗಳನ್ನು ನಾವು ನಮ್ಮಷ್ಟಕ್ಕೆ ಮಾಡಿ ಸುಮ್ಮನಿರಬಾರದು, ಬೇರೆಯವರಿಗೆ ಗೊತ್ತಾಗಬೇಕು. ಯಾಕೆಂದ್ರೆ ಅದರ ಮೂಲಕ ಇನ್ನೊಬ್ಬರು ಪ್ರೇರಿತರಾಗಿ ಆ ಒಳ್ಳೆಯ ಕೆಲಸಗಳನ್ನು ಇನ್ನೊಬ್ಬರು ಬೇರೆಯವರು ಮಾಡಬೇಕು, ಆಗ ಸಮಾಜಕ್ಕೆ ಒಳ್ಳೇದಾಗ್ತದೆ ಅಂತ. ಚಂದ್ರಶೇಖರ್ ಅವರು ನಾನು ಬರುವಾಗಲೇ ನೋಡಿದೆ, ಅವರು ಫಾದರ್ ಅನ್ನು ಬರುವಾಗೆ ಮಾಡಿದ್ರು. ಹಾಗೆ ಇಲ್ಲಿ ಬಂದು ಮಾತಾಡಿದರೂ ಕೂಡ ಒಂದು ಸ್ಪಷ್ಟ ವಿಷಯ ಇದೆ, ಯಾಕೆಂದ್ರೆ ಇತರರಿಗೆ ಒಳ್ಳೇದಾಗಬೇಕು. ನಿಮ್ಮ ಚಿಂತನೆ ಒಳ್ಳೆದಿದೆ, ನಿಮಗೂ ಧನ್ಯವಾದಗಳು. 2 ಚಪ್ಪಾಳೆಗಳು ನಮ್ಮ ಚಂದ್ರಶೇಖರ್ ಇವರಿಗೆ. ನಾನು ಆಗ ಸಿಸ್ಟರ್ ಹತ್ರ ಮಾತಾಡುವಾಗ ಅವರೊಂದು ಮಾತು ಹೇಳಿದ್ರು, ಈ ಆಂಬ್ಯುಲೆನ್ಸ್ LIC ಅವರು ಏನು ಕೊಟ್ಟಿದ್ದಾರೆ ಅದನ್ನು ರೋಗಿಗಳಿಗಾಗಿ, ಅಪಘಾತದಲ್ಲಿರುವ ಅಥವಾ ಕಾಯಿಲೆ ರೋಗಿಗಳಿಗೋಸ್ಕರ ಮಾತ್ರ, ಅದು ಬಿಟ್ಟು ಶವ ಸಾಗಾಟಕ್ಕೆ ನಾವು ಅದನ್ನು ಉಪಯೋಗಿಸುವುದಿಲ್ಲ. ಯಾಕೆಂದ್ರೆ ಆಲ್ರೆಡಿ ಬೇರೆ ಬಾಡಿಗೆ ಅಥವಾ ಬೇರೆ ವ್ಯವಸ್ಥೆ ಏನೋ ಮಾಡಿಕೊಂಡದ್ದು ಇದೆ, ಅದನ್ನು ಹಾಗೆಯೇ ಮುಂದುವರಿಸ್ತೇವೆ. ಈ ವಾಹನವು ಪ್ರತ್ಯೇಕವಾಗಿ ಮತ್ತು ರೋಗಿಗಳಿಗೆ ಮಾತ್ರ, ಪೇಷಂಟ್ಸ್ ಅನ್ನು ಕರ್ಕೊಂಡು ಬರ್ಲಿಕ್ಕೆ ಅದಕ್ಕೋಸ್ಕರ ಮಾತ್ರ ಅಂತ ಒಂದು ಹೇಳಿದ್ದಾರೆ. ನಿಜವಾಗಿ ಅದಕ್ಕೋಸ್ಕರ ಸಿಸ್ಟರ್ ಅವರಿಗೂ ನಾವು ಮತ್ತೊಮ್ಮೆ ಚಪ್ಪಾಳೆ ಮೂಲಕ ಅದನ್ನು ಹೇಳ್ತಾ ಇದ್ದೇವೆ. ಶ್ರೀಮತಿ ಪ್ರಿನ್ಸಿ ಪಿಂಟೋ. Monsignor Edwin C. Pinto, respected dignitaries on the dais, it's been a privilege for asking me to give a vote of thanks. First of all, I thank the Almighty God for giving this special day and showering upon us the grace. And in a special way, our heartfelt thanks to Monsignor Edwin C. Pinto. As MC Arun sir told, he is the reason for us to be happy. My happiness face and your happiness face is because of today's presence, Monsignor Edwin C. Pinto. Heartfelt thanks to you, ma'am, Mrs. Bindu Robert. When she arrived here, she just did not greet the known people, but her eyes went around everywhere to all the people. She covered up with her beautiful eyes. We thank you, ma'am, for your recognition on all of us. She's also been a senior divisional officer, a great personality who is among us. We thank you. And as you said, we as a healthcare personnel will make sure that whoever is coming to us will give them a note of facility on cancer to cover up the financials. So we will give them definitely a note. We thank you for that. And to you, dear sir, Mr. Sadanand Kamath, it's a good word you said. It's us. The more we contribute, the more the country is going to be better. So we will make sure, and we thank you. Our heartfelt thanks to you to being present among us on this special day. Also want to thank Mr. Mohan Das. He is the manager, health insurance, LIC of India Divisional Office. When we heard his health insurance, we felt good, sir, because a lot of insurance is helping our patients for them to cover up the health. So you are doing a great job, and thank you for coming on this special day, sir. Mr. Ramesh Bhatt, Chief Manager, LIC Branch Office, Karkala. We thank you so much, sir, for coming here and for always helping our superior, our director, Sister Priscilla. Also, we thank Mr. Prakash, the branch manager, LIC Mudubidri, also satellite office. Soon, I think Sir P.K. Thomas has turned your office into a main office. So we thank you, sir, for being with us. And our dear P.K. Thomas, sir, you've been always a very angel in disguise, we can say. You've been with us and you're supporting us. We thank you once again for coming us. I've always been searching to see who is the MCS manager. I was hiding and looking. I have heard him many times coming at the doorstep of Monsignor Edwin C. Pinto, but I never got a chance to see him.
But today, on behalf of Mount Rosary, the committee, management committee, as well as the healthcare service, we are privileged to have you, sir. And you also, your face is always glowing. We thank you for helping us in many ways, sir. And not forgetting you, the LIC, all the backbone, as sir told, Arun sir told, the backbone of LIC, all the division officers, the development officers, and the executives. We thank you for being with us and for constantly helping us in many ways. I can see, as Mount Rosary is a family, I can see your family, you, all the executives and the staff has been one family with us. So because of this unity, we have been privileged to have this ambulance. We thank you, sir. And also, I would like to extend my thanks to our well-wishers and who has always been our backbone, Mr. George Moniz. We thank you, sir, for always being with us. And also, not forgetting Mr. Ramit. He has been ever ready for you, my dear friends, anything you want now, in case emergency can be any time. But always remember Mr. Ramit in your emergency time. He will be ready to reach with our Dr. Vinay and other doctors who are ready to help because they are already equipped, already trained to operate the ventilator. So they will be with you all. Thank you, sir. And also special thanks to Mr. Neville D'Souza for, he's been a silent worker but a great social worker. So thank you, sir, for always being with us. And a special thanks from the bottom of our heart, we would like to give it to Mr. Sunil. He's turning that side. Today's cameraman also, he volunteered himself. But we thank you, sir, for always being with us, for guiding us, and to make this such a big, beautiful hospital. We also thank our dear father, Santosh. You will be searching, where is the father, but he's another young, handsome father we have, who is also taking care of the technical part, and who's always guiding our sisters and we staff to be more energetic. We thank you, sir, for that. Also thank our director, Reverend Sister Priscilla. She's been called as mother to all the people here of Mudabidri. We thank you, sister, for always being with us, guiding us, and make this day a special day. Today, a lifesaver ambulance wouldn't have been there if you would have not taken any step. Thank you, sister. Also, for all this function to go day and night, well-planned, structured plan was done. None other than our administrator, Sister Diana, and her committee members, her office members. We thank you for today's success program. Also, we thank our media. It's Divine World Media. We thank you, sir, Mr. Vivian, for continually being with us and to make this day a memorable one. We thank you, sir. ಇಲ್ಲಿ ನೆಲೆದಿರುವ ಶಾಮಿಯಾನ ವ್ಯವಸ್ಥೆ ಮಾಡಿದವರಿಗೆ, ತಿಂಡಿ ವ್ಯವಸ್ಥೆ ಮಾಡಿದವರಿಗೆ ಮತ್ತು ಮಾಧ್ಯಮ ಮಿತ್ರರೇ, ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಸ್ವಸಹಾಯ ಸಂಘ ಇದು ಒಂದು ಕುಟುಂಬ. ಇದು ಸ್ವಸಹಾಯ ಸಂಘ, ಸಂತೋಷದ ಸಂಘ. ಇದರಲ್ಲಿ ಆಲ್ರೆಡಿ ನಿಮಗೆ ತಿಳಿದಿದೆ. ಇದರಿಂದ ಇಲ್ಲಿ ನೆರೆದಿರುವ ಎಲ್ಲ ಕುಟುಂಬದವರಿಗೂ ನಿಮಗೆ ನಮ್ಮ ಮೌಂಟ್ ರೋಸರಿ ಪರವಾಗಿ ಧನ್ಯವಾದಗಳು ಸಲ್ಲಿಸುತ್ತೇವೆ. They have been also constantly working to help people to save. ಇಲ್ಲಿ ನೆಲೆದಿರುವ ಎಲ್ಲರಿಗೂ ಒಂದು ಸಿಹಿ ಸುದ್ದಿ ಉಂಟು. ಸಿಸ್ಟರ್ ಡಯಾನಾ ಅವರು ನಮಗೆ ಈ ಆಸ್ಪತ್ರೆಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಹೊಸ ವರ್ಷ ನಿಮಗೆಲ್ಲರಿಗೂ ಇಲ್ಲಿ ಬಂದವರಿಗೆ ಹೆಲ್ತ್ ಕಾರ್ಡ್ ವನ್ನು ದೊರಕಿಸುವ ತರ ಸಿಸ್ಟರ್ ಅರೇಂಜ್ ಮಾಡಿದ್ದಾರೆ. ಈ ಹೆಲ್ತ್ ಕಾರ್ಡ್ ಯಾಕೆ? ಹೆಲ್ತ್ ಕಾರ್ಡ್ ಇಂದ ನಿಮಗೆ ತುಂಬಾ ಸೌಲಭ್ಯಗಳು ಸಿಗುತ್ತವೆ, ಡಿಸ್ಕೌಂಟ್ಸ್ಗಳು ಸಿಗ್ತವೆ, ಮತ್ತೆ ನಿಮಗೆ ಹೆಲ್ತ್ ಕಾರ್ಡ್ ಇಂದ ಮತ್ತೆ ಬೇಗ ತುರ್ತು ಚಿಕಿತ್ಸೆಗಳನ್ನು ನೀವು ಪಡಿಸಬಹುದು. ಸೊ ಥ್ಯಾಂಕ್ ಯು ಸಿಸ್ಟರ್, ಅಂಡ್ ಥ್ಯಾಂಕ್ ಯು. Also, we thank for the police and all the insurance who has been there, made for us, who is not present here. We thank you. ಕೊನೆಯಾಗಿ ಯಾರಿಗೆಲ್ಲ ನಾನು ಧನ್ಯವಾದಗಳು ಹೇಳಿಲ್ಲ
ಮೌಂಟ್ ರೋಸರಿ ಆಸ್ಪತ್ರೆಯ ಪರವಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಮುಖ್ಯವಾಗಿ ಇಲ್ಲಿ ನೆಲೆದಿರುವ ನಮ್ಮ MC ಮಿಸ್ಟರ್ ಅರುಣ್, he with his beautiful smile and happiness has been a great light for LIC, because he is also an employee of LIC who's been working. And when I met him first, along with this talk, he gave me the card. I still have it, his visiting card, because that is how they are spreading their family members. He introduced LIC to us, but here I'm sure everyone has LIC. It's because of like this sir who is there in our life. So because of them we have LIC, and for beautiful masters of ceremony, we thank you, sir, once again. Thank you. Also, my dear sisters, the nurses, when it is said ventilator is there, I'm sure all the nurses' heartbeat increased to 100. It's not because they are afraid, it's because they are ready. We also will go and help that patient who's required, help that life. So they are ready. So thank you for today is not just the occasion. You are the champions of this, who has to carry our sisters, especially doctors and Dr. Vinay, who readily took up, I will go to operate the ventilator. He said that. So we thank you, sir, for your support. Not forgetting our main back support, Dr. Keshav Chandrasekhar, who is our main physician, ever charming and helpful physician. We thank you, sir. And ma'am, Srilata, we thank you so much for always approaching the patient. Whichever sick patient come, the way she deals so coolly, patient says it's nothing, I think, so we can get better. So we thank you, ma'am. And not forgetting Dr. Mark Botello, who is not here, whose life will be blessed because he's been here in Mount Rosary. We thank you, sir. And all those who have encountered Mount Rosary, I assure that you will have a fruitful life, a blessed life, because we are doing the mission following Jesus. Once again, thank you to everyone who's present here. An awesome vote of thanks. Without leaving a single name or without leaving anyone. Yes, no? So thank you, Principal Pinto, for your wonderful, awesome vote of thanks. Thank you very much. ಒಂದು ಎರಡು ಚಪ್ಪಾಳೆ ಅವರಿಗೆ ಕೊಡಬೇಕು, ಯಾಕಂದ್ರೆ ಎಲ್ಲರಿಗೆ ಖುಷಿಯಾಗಿದೆ, ಯಾರನ್ನು ಬಿಟ್ಟಿಲ್ಲ. ಇದರ ಜೊತೆ ಈ ಕಾರ್ಯಕ್ರಮವನ್ನು ನಾವು ಸಮಾಪ್ತಿಗೊಳಿಸಿದ್ದೇವೆ. ಥ್ಯಾಂಕ್ ಯು LIC ಫ್ಯಾಮಿಲಿ, ಥ್ಯಾಂಕ್ ಯು ಮೌಂಟ್ ರೋಸರಿ ಫ್ಯಾಮಿಲಿ.